ಹಲೋ ಮಕ್ಕಳ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಎಸ್ ಸರ್ ಆ್ಯಂಡ್ ವೆಲ್ಕಮ್ ಟು ಇನ್ಸ್ಪೈರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ವಿಲ್ ಬಿ ಟೀಚಿಂಗ್ ಯು ದ ಚಾಪ್ಟರ್ 1 ಆಫ್ ಮ್ಯಾಥಮೆಟಿಕ್ಸ್ ವಿಚ್ ಇಸ್ ರಿಯಲ್ ನಂಬರ್ಸ್. Real number. Okay. To understand these real numbers, we have to understand the basic concepts. ಸೊ ನಿಮ್ಗೆ ಆಲ್ರೆಡಿ ಪಾಲಿನಾಮಿಯಲ್ಸ್ ಅಲ್ಲಿ ಬೇಸಿಕ್ಸ್ ಹೇಳ್ಕೊಟ್ಟಿದೆ, ಬಟ್ ವಿಲ್ ಸ್ಟಾರ್ಟ್ ಇನ್ ಡೆಪ್ತ್. ಸೊ ಫಸ್ಟ್ ಬಂದು ಬರುವಂಥದ್ದು ಓಲ್ ನ್ಯಾಚುರಲ್ ನಂಬರ್. Natural number. So what is a natural number? So what is the meaning of it? The number which starts from 1, 2, 3, 4 and continues. So ಇಂಥ ನಂಬರ್ನ ನಾವೇನಂತ ಕರಿತೀವಿ, ನ್ಯಾಚುರಲ್ ನಂಬರ್ ಅಂತ ಕರಿತೀವಿ. ಸೊ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ? ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಎನ್, ಏನಿಂದ ರೆಪ್ರೆಸೆಂಟ್ ಮಾಡ್ತೀರಾ. ನೆಕ್ಸ್ಟ್ ಕಮ್ಸ್ ಟು ದ ಹೋಲ್ ನಂಬರ್. ಹೋಲ್ ನಂಬರ್, ಈ ಹೋಲ್ ನಂಬರ್ ಅಂತ ಅಂದ್ರೆ ಏನು? ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಡಬ್ಲ್ಯೂ. ಓಕೆ. ಸೊ ನಂಬರ್ ವಿಚ್ ಸ್ಟಾರ್ಟ್ಸ್ ಫ್ರಮ್ ಝೀರೋ, ದ ನಂಬರ್ ವಿಚ್ ಸ್ಟಾರ್ಟ್ಸ್ ಫ್ರಮ್ ಝೀರೋ, ಝೀರೋ ಇಂದ ಸ್ಟಾರ್ಟ್ ಆಗುತ್ತೆ. 1, 2, 3, 4 ಅಂಡ್ ಸೊ ಆನ್. ಓಕೆ, ಡಬ್ಲ್ಯೂ ಇಂದ ಬರೀತೀವಿ. ಓಕೆ, ಈಗ ಹೋಲ್ ನಂಬರ್ ಅಲ್ಲಿ ಏನಂತದ್ದು ಎಕ್ಸ್ಟ್ರಾ ಬಂತಂದ್ರೆ ಝೀರೋ ಬಂತು. ನೆಕ್ಸ್ಟ್ ಬರುವಂಥದ್ದು ಆಫ್ಟರ್ ಹೋಲ್ ನಂಬರ್, ಇಟ್ ಈಸ್ ಇಂಟೀಜರ್ಸ್. ಓಕೆ, ಇಂಟೀಜರ್ಸ್. ಇಟ್ ಈಸ್ ಡಿನೋಟೆಡ್ ಬೈ ಐ ಆರ್ ಝೆಡ್ ಇಂದನೂ ಡಿನೋಟ್ ಮಾಡ್ತೀವಿ. ಅರ್ಥ ಆಗ್ತಿದೆಯಲ್ಲ? ಸೊ ನ್ಯಾಚುರಲ್ ನಂಬರ್ ಆಯ್ತು, ನ್ಯಾಚುರಲ್ ನಂಬರ್ ಅಲ್ಲಿ ಝೀರೋ ಇಲ್ಲ ಅಂತ ಝೀರೋ ಕಂಡಿರೋದು. ಹೋಲ್ ನಂಬರ್ ಆಯ್ತು, ಹೋಲ್ ನಂಬರ್ ಆದ್ಮೇಲೆ ಬಂದಿದ್ದು ಯಾವುದು? ಇಂಟೀಜರ್ಸ್. ಈ ಇಂಟೀಜರ್ಸ್ ಅಲ್ಲಿ ಯಾವಾಗ ಈ ಹೋಲ್ ನಂಬರ್ಸ್ ಅಲ್ಲಿ ಏನಾಗುತ್ತೆ? ಕೊರತೆ ಆಗುತ್ತೆ. ಯಾವುದು? ಹೋಲ್ ನಂಬರ್ಸ್ ಅಲ್ಲಿ ಬರೀ ಪಾಸಿಟಿವ್ ನಂಬರ್ಸ್ ಮಾತ್ರ ಇರುತ್ತೆ, ನೆಗೆಟಿವ್ ನಂಬರ್ಸ್ ಇರಲ್ಲ. ಯಾರೊಬ್ಬ ಬಂದು ಹೇಳ್ತಾನೆ ನೆಗೆಟಿವ್ ನಂಬರ್ಸ್ ಇನ್ಕ್ಲೂಡ್ ಮಾಡ್ರಪ್ಪ ಅಂತ, ಆಗ ಬರುವಂಥದ್ದೇನು? ಇಂಟೀಜರ್ಸ್. ಸೊ ಇನ್ ದಿಸ್ ಇಂಟೀಜರ್ಸ್ ಏನಾಗುತ್ತೆ ಅಂತಂದ್ರೆ ಯು ಹ್ಯಾವ್ ಝೀರೋ ಇನ್ ದ ಮಿಡಲ್. ಅರ್ಥ ಆಗ್ತಿದೆಯಲ್ಲ? ರೈಟ್ ಸೈಡ್ಗೆ ಹೋದ್ರೆ ಯು ಕಾಲ್ ಇಟ್ ಆಸ್ ಪಾಸಿಟಿವ್ ಇಂಟೀಜರ್ಸ್. 1, 2, 3, 4 ಅಂಡ್ ಸೊ ಆನ್ ಟಿಲ್ ಇನ್ಫಿನಿಟಿ. ಓಕೆ. ಹಾಗೆ ಲೆಫ್ಟ್ ಸೈಡ್ ಬಂದ್ರೆ -1, -2, -3 ಅಂಡ್ ಸೊ ಆನ್ ಟಿಲ್ -infinity. ಸೊ ದಿಸ್ ಈಸ್ ವಾಟ್ ಯು ಕಾಲ್ ಇಟ್ ಆಸ್ ಇಂಟೀಜರ್ಸ್. ಈ ಇಂಟೀಜರ್ಸ್ ಅಲ್ಲಿ ಇಷ್ಟು ಏನಿದೆ, ಎಲ್ಲಿಂದ -1 ಇಂದ -infinity ತನಕ, ಯು ಕಾಲ್ ಇಟ್ ಆಸ್ ನೆಗೆಟಿವ್ ಇಂಟೀಜರ್ಸ್. ನೆಗೆಟಿವ್ ಇಂಟೀಜರ್ಸ್. ಸೊ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಐ ಮೈನಸ್ ಆರ್ ಝೆಡ್ ಮೈನಸ್ ಇಂದ ರೆಪ್ರೆಸೆಂಟ್ ಮಾಡ್ತೀರಾ. ಅರ್ಥ ಆಗ್ತಿದೆಯಲ್ಲ? ನೋ ವೆನ್ ಇಟ್ ಕಮ್ಸ್ ಟು ಒನ್ನಿಂದ ಇನ್ಫಿನಿಟಿ ತನಕ, ದಿಸ್ ಈಸ್ ವಾಟ್ ಯು ಕಾಲ್ ಇಟ್ ಆಸ್ ಪಾಸಿಟಿವ್ ಇಂಟೀಜರ್ಸ್. ಪಾಸಿಟಿವ್ ಇಂಟೀಜರ್ಸ್. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಐ ಪ್ಲಸ್ ಆರ್ ಝೆಡ್ ಪ್ಲಸ್. ಈಗ ಮಧ್ಯದಲ್ಲಿ ಝೀರೋ ಉಳ್ಕೊಂಡ್ಬಿಡ್ತು. ವಾಟ್ ಈಸ್ ಝೀರೋ? ಝೀರೋ ಈಸ್ ನಥಿಂಗ್ ಬಟ್ ದಿಸ್ ನಂಬರ್ ಝೀರೋ. ವೆರಿ ಬ್ಯೂಟಿಫುಲ್ ನಂಬರ್. ದಿಸ್ ಝೀರೋ ಈಸ್ ನೈದರ್ ಪಾಸಿಟಿವ್ ಇಂಟೀಜರ್, ಅಂದ್ರೆ ಹಿಂಗೆ ಬರ್ಕೋತೀನಿ ಐ ಪ್ಲಸ್, ನೈದರ್ ಐ ಪ್ಲಸ್ ನಾರ್ ಐ ಮೈನಸ್. ಓಕೆ, ದಟ್ ಈಸ್ ವಾಟ್ ಯು ಕಾಲ್ ಇಟ್ ಆಸ್ ಝೀರೋ. ಝೀರೋ ಎರಡಕ್ಕೂ ಇನ್ಕ್ಲೂಡ್ ಆಗಲ್ಲ. ಅರ್ಥ ಆಗ್ತಿದೆಯಲ್ಲ? ಇವಾಗ ವೆನ್ ಇಟ್ ಕಮ್ಸ್ ಟು ಇನ್ನೊಬ್ಬ ಬರ್ತಾನೆ, ಯಾಕೆ ಇನ್ಕ್ಲೂಡ್ ಮಾಡ್ಕೊಬಾರ್ದು ಅಂತ. ಸೊ ದೇ ಗಿವ್ ಎ ನ್ಯೂ ನೇಮ್, ಹೊಸ ನೇಮ್ ಇಂದ. ಸೊ ಐ ವಿಲ್ erase this. ಸೊ ದೇರ್ ಕಮ್ಸ್ ಎ ನ್ಯೂ ನೇಮ್. ಆ ನ್ಯೂ ನೇಮ್ ಏನು ಅಂತಂದ್ರೆ ನಾನ್ ನೆಗೆಟಿವ್ ಇಂಟೀಜರ್ಸ್. ಅರ್ಥ ಮಾಡ್ಕೊಳ್ಳಿ. ವಾಟ್ ಈಸ್ ದ ನೇಮ್? ನಾನ್ ನೆಗೆಟಿವ್ ಇಂಟೀಜರ್. ಈ ನಾನ್ ನೆಗೆಟಿವ್ ಇಂಟೀಜರ್ ಅಲ್ಲಿ ಏನೇನು ಇನ್ವಾಲ್ವ್ ಆಗುತ್ತೆ? ಇದರಲ್ಲಿ ಇಟ್ ಇನ್ಕ್ಲೂಡ್ಸ್ ಝೀರೋ, ಬಿಕಾಸ್ ನಾನ್ ನೆಗೆಟಿವ್ ಇಟ್ ಶುಡ್ ಬಿ ಪಾಸಿಟಿವ್. 1, 2, 3 ಅಂಡ್ ಸೊ ಆನ್ ಟಿಲ್ ಇನ್ಫಿನಿಟಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ಯುವರ್ ಹೋಲ್ ನಂಬರ್ಸ್. ಎಸ್ ಆರ್ ನೋ? ಈಗ ನೆಕ್ಸ್ಟ್ ನಾನ್ ಪಾಸಿಟಿವ್ ಇಂಟೀಜರ್ಸ್. ನಾನ್ ಪಾಸಿಟಿವ್ ಇಂಟೀಜರ್ಸ್. ಈ ನಾನ್ ಪಾಸಿಟಿವ್ ಇಂಟೀಜರ್ಸ್ ಅಲ್ಲಿ ವಿಲ್ ಬಿ ಗೆಟಿಂಗ್ -1, -2, -3 ಅಂಡ್ ಸೊ ಆನ್ -infinity, ಇನ್ಕ್ಲೂಡಿಂಗ್ ಝೀರೋ. ಎಸ್ ಆರ್ ನೋ? ಅರ್ಥ ಆಗ್ತಿದೆಯಾ ಇಲ್ವಾ? ನೆಕ್ಸ್ಟ್
ಇದಾದ್ಮೇಲೆ ಬರುವಂಥದ್ದು ಇವನ್ ಅಂಡ್ ಆಡ್ ಇಂಟೀಜರ್ಸ್. ಇವನ್ ಆಡ್ ಇಂಟೀಜರ್ಸ್. ಓಕೆನಾ? ಈಗ ಅರ್ಥ ಆಗಿದೆ ಅಂತ ಅನ್ಕೋತೀನಿ ವಾಟ್ ಆರ್ ಇಂಟೀಜರ್ಸ್ ಅಂತ ಅಂದ್ಬಿಟ್ಟು. ಸೊ ವಾಟ್ ಆರ್ ಇವನ್ ಇಂಟೀಜರ್ಸ್? ಏನೇನು ಇವನ್ ಇಂಟೀಜರ್ಸ್? ವೆನ್ ಐ ಕಮ್ ಟು ಇವನ್ ಇಂಟೀಜರ್ ತಗೊಳ್ಳೋಣ. ಇಂಟೀಜರ್. ಸೊ ವೆನ್ ಐ ಕಮ್ ವಿತ್ ಇವನ್ ಇಂಟೀಜರ್ಸ್, ಓಕೆನಾ, ದ ಇಂಟೀಜರ್ divisible by 2. ಸೊ 2 ಇಂದ ಡಿವೈಡ್ ಆಗುವಂತ ಇಂಟೀಜರ್ ನ ಯು ಕಾಲ್ ಇಟ್ ಆಸ್ ಈವನ್ ಇಂಟೀಜರ್ಸ್. ಸೊ ಯಾವ್ದು ಸರ್ ಹಂಗಾರೆ ವ್ಯಾಲ್ಯೂಸ್ ಈವನ್ ಇಂಟೀಜರ್ಸ್ ಅಂತ ಬಂದ್ರೆ ಅಂದ್ರೆ ಇಟ್ ಈಸ್ +or-2, +or-4, +or-6, ನೆಕ್ಸ್ಟ್ +or-8, ಓಕೆ, +or-12 ಅಂಡ್ ಸೋ ಆನ್. ಇಟ್ ಕಂಟಿನ್ಯೂಸ್. ಆಮೇಲೆ ಕೇಳಿಬಿಡಿ ಸರ್ ಈ +or- ಅಂದ್ರೆ ಏನು? +or- ಅಂತ ಅಂದ್ರೆ -2 ಇದೆ ಹಾಗೆ +2 ಇದೆ ಅಂತ ಅರ್ಥ. ಸಿ ನಾನು ಆಲ್ರೆಡಿ ಬರ್ದಿದ್ದೆ ನೆಗೆಟಿವ್ 2 ಕಾಲಮ್ ಮಾಡ್ಬಿಟ್ಟು, ಆ ಕಡೆಯಿಂದ ಮೈನಸ್, ಮಧ್ಯದಲ್ಲಿ 0, ಈ ಕಡೆಯಿಂದ ಪ್ಲಸ್ ಅಲ್ಲ. ಸೊ ನಾನು ಎರಡೂ ಸಪ್ರೇಟ್ ಆಗಿ ಬರೆಯೋದು ಬದಲು ನಾನು ಏನ್ ಮಾಡಿದ್ದೀನಿ, ಐ ರಿಟನ್ +or-. ಅರ್ಥ ಆಗ್ತಿದೆಯಲ್ಲ ಮಕ್ಕಳ? ಈ ಕನ್ಫ್ಯೂಷನ್ ಬರುತ್ತೆ ಮಕ್ಕಳಿಗೆ. ನೆಕ್ಸ್ಟ್, ದಿಸ್ ಈಸ್ ಆಲ್ಸೋ ನೋನ್ ಆಸ್ 2k ಟೈಪ್ ಅಂತ ಕರಿತೀವಿ. 2k ಟೈಪ್ ಇಂಟೀಜರ್ ಅಂತ. ಯಾವ ಟೈಪು? 2k ಟೈಪ್. ಅರ್ಥ ಆಗ್ತಿದ್ಯಾ? ಎಸ್ ಆರ್ ನೋ? ಇದು ಏನಂತ ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಲ್ ಗೋ ಟು ದ ಆಡ್ ಇಂಟೀಜರ್ಸ್. ಓಕೆ, ಆಡ್ ಇಂಟೀಜರ್ಸ್. ವಾಟ್ ಆರ್ ದ ಆಡ್ ನಂಬರ್ಸ್? ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಆಡ್ ಇಂಟೀಜರ್. ಸೊ ವೆನ್ ಇಟ್ ಕಮ್ಸ್ ಟು ಆಡ್ ಇಂಟೀಜರ್ಸ್, ಓಕೆ, ಏನ್ ಬರೀತೀರಾ? ಯಾವ್ದು ಆಡ್ ಈಸ್ ಈಕ್ವಲ್ ಟು +or-1, +or-3, +or-5, +or-7 ಅಂಡ್ ಸೋ ಆನ್. ಇಟ್ ಕಂಟಿನ್ಯೂಸ್. ಓಕೆ, +or- ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಪಾಸಿಟಿವ್ ವ್ಯಾಲ್ಯೂ ಕೂಡ ಇದೆ ಹಾಗೆ ನೆಗೆಟಿವ್ ವ್ಯಾಲ್ಯೂ ಕೂಡ ಇದೆ ಅಂತ. ಸೊ ದಿಸ್ ಈಸ್ ನೋನ್ ಆಸ್ 2k + 1 ಟೈಪ್. 2k + 1 ಟೈಪ್. ಓಕೆನಾ? ಏನ್ ಸರ್ ಇದು 2k + 1 ಟೈಪ್ ಅಂದ್ರೆ? ಆಯ್ತಾ? ಈಗ ನೋಡಿ, ದಿಸ್ ಒನ್ ಏನು ಅಂತಂದ್ರೆ, ಸೊ ಆಫ್ಟರ್ ಡಿವಿಷನ್ it leaves the remainder as 1. ಒಂದು ರಿಮೈಂಡರ್ ಬಂದ್ಬಿಡುತ್ತೆ. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿಲ್ಲ? ಎಸ್ ಆರ್ ನೋ? ಓಕೆ, ಹೆಂಗೆ ಅಂತ ಹೇಳ್ಬೇಕಂದ್ರೆ, ಸೊ ಲೆಟ್ ಮಿ ಎಕ್ಸ್ಪ್ಲೈನ್ ಯು. ಓಕೆ, ವಾಟ್ ಈಸ್ 2k 1 ಟೈಪ್ ಅಂತ ಅಂದ್ರೆ, 2k ಬಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ, ವಾಟ್ ಈಸ್ ಇಟ್ ಈಸ್ ಅನ್ ಈವನ್ ಇಂಟಿಜರ್. ಈ 2k 1 ಟೈಪ್ ಬಂದಾಗ, ಸೊ 2k ಟೈಪು ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ವಾಟ್ ಈಸ್ 2k ಟೈಪ್ ಅಂದ್ರೆ, ಈ 2k ಟೈಪ್ ಇಸ್ ನಥಿಂಗ್ ಬಟ್, ಫಾರ್ ಎಕ್ಸಾಂಪಲ್, ಟೇಕ್ ಎನಿ ಈವನ್ ನಂಬರ್ 4, ಯು ಡಿವೈಡ್ ಇಟ್ ಬೈ 2. ಅರ್ಥ ಆಗ್ತಿದೆಯಲ್ಲ? 2 ಇಂದ ಡಿವೈಡ್ ಆಗ್ತಿದ್ಯಾ? ಅದೇ ರೀತಿ ಇನ್ನೊಂದು ನಂಬರ್ ತಗೊಳ್ಳಿ, ಯಾವುದೋ ಒಂದು ನಂಬರ್. ಯು ಇಮ್ಯಾಜಿನ್ ಫಾರ್ ಎಕ್ಸಾಂಪಲ್ 6 ಡಿವೈಡೆಡ್ ಬೈ 2. ಕರೆಕ್ಟ್ ಅಲ್ಲ? 2 ಇಂದ ಹೋಗುತ್ತೆ ತಾನೆ? ಎಸ್ ಆರ್ ನೋ? ಹಾಗೆ ಎನಿ ಈವನ್ ನಂಬರ್, ನಿಮ್ಗೆ ಇಷ್ಟ ಬಂದಿದ್ದು ಈವನ್ ನಂಬರ್ ತಗೊಳ್ಳಿ, 8. ಎನಿ ಈವನ್ ನಂಬರ್ ಇಫ್ ಯು ಟೇಕ್, ಇಟ್ ಗೋಸ್ ವಿತ್ 2, ಇಟ್ ಡಿವೈಡ್ಸ್ ವಿತ್ 2. ಅದಕ್ಕೋಸ್ಕರನೇ ವಿ ಕಾಲ್ ಇಟ್ ಎಸ್ 2k ಟೈಪ್. ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿಲ್ಲ? ನೌ ಲೆಟ್ ಅಸ್ ಟೇಕ್ ದಿಸ್ ಆಡ್ ನಂಬರ್ಸ್. ಆಡ್ ನಂಬರ್ಸ್ ನ ತಗೊಳ್ಳೋಣ. ಸೊ ವಿಚ್ ಆರ್ ದೋಸ್ ಆಡ್ ನಂಬರ್ಸ್? ಆಡ್ ನಂಬರ್ಸ್ ಯಾವ್ದು ಬರುತ್ತಪ್ಪ? 1, 3, 5, 7, ಆಮೇಲೆ 11, 13, ತಿರ್ಗಾ 17 ಅಂಡ್ ಸೋ ಆನ್, ಲೈಕ್ ಇಟ್ ಕಂಟಿನ್ಯೂ. ಈಗ 2k 1 ಟೈಪ್ ಅಂದ್ರೇನು? ಐ ಆಲ್ರೆಡಿ ಟೋಲ್ಡ್ ಯು, ರಿಮೈಂಡರ್ ಏನಾಗುತ್ತೆ? 1 ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ ದಿಸ್ 3 ವ್ಯಾಲ್ಯೂ, ಫಸ್ಟ್ 3 ಇಂದ ಶುರು ಮಾಡ್ತೀನಿ. ಸೊ 3 ನ ತಗೊಂಡ್ರೆ, ಇಫ್ ಐ ಡಿವೈಡ್ ದ ಸೇಮ್ ನಂಬರ್ ಬೈ 2, ಏನ್ ಬರುತ್ತೆ? 2 1s 2 ಆಗುತ್ತೆ. ನೋಡಿ, ರಿಮೈಂಡರ್ ಏನ್ ಬಂತು? 1 ಬಂತು. ಅರ್ಥ ಆಗ್ತಿದ್ದಿಲ್ಲ? 2 ಇಂದ ಡಿವೈಡ್ ಆಯ್ತಿದೆ, ಸೊ ದಟ್ ಈಸ್ ವೈ ಇಟ್ ಇಸ್ 2k. ಅರ್ಥ ಆಗ್ತಿದ್ದಿಲ್ಲ? ರಿಮೈಂಡರ್ ಎಷ್ಟು ಬಂತು? 1 ಬಂತು. ದಟ್ ಈಸ್ ವೈ 2k + 1. ಸೊ 2k + 1 ಟೈಪ್ ನ ವಿ ಕಾಲ್ ಇಟ್ as ವಾಟ್? ಏನೋ
ಆಡ್ ಇಂಟೀಜರ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದಿಲ್ಲ? ಇದ್ರಲ್ಲೂ 2 ಸಬ್ ಟೈಪ್ ಇದೆ, ಅದು ಹೇಳ್ಕೊಡ್ತೀನಿ. ಈಗ 4 ಇಂದ ಡಿವೈಡ್ ಆಗುತ್ತೋ ಅಂದ್ರೆ ಎನಿ ಆಡ್ ನಂಬರ್ ವಿಚ್ ಇಸ್ ಡಿವೈಡೆಡ್ ಬೈ 4, ಅಂದ್ರೆ 4 ಇಂದ ಡಿವೈಡ್ ಆಗ್ಬೇಕಂದ್ರೆ ಶುಡ್ ಟೇಕ್ ಇಟ್ ವಿತ್ 5. ಈಗ 5 ಇಂದ ನಾನು ತಗೊಂಡ್ರೆ 5 ಡಿವೈಡೆಡ್ ಬೈ 4 ಏನ್ ಬರುತ್ತೆ? 5 ಡಿವೈಡೆಡ್ ಬೈ 4. ಸೊ ಡಿವಿಷನ್ ಮಾಡಿ ನೋಡಿ, 5 4 ಏನ್ ಬರ್ತಿದೆ ರಿಮೈಂಡರು? ಇಟ್ ಇಸ್ 1. ಸಾರಿ, 1 ಇಂದ ಡಿವೈಡ್ ಇದು ಮಾಡಿದ್ರೆ 4, ರಿಮೈಂಡರ್ ಯು ಆರ್ ಗೆಟಿಂಗ್ ಇಸ್ 1. ಎಸ್ ಆರ್ ನೋ? ದ ಸೇಮ್ ವೇ ಇನ್ನೊಂದು ನಂಬರ್ ತಗೊಳ್ಳಿ, 7 ಡಿವೈಡೆಡ್ ಬೈ 4 ಏನ್ ಬರುತ್ತೆ? 4. ಓಕೆನಾ? 4 7 4 1s 4 ಎಷ್ಟು ಬಂತು ರಿಮೈಂಡರು? 3 ಬಂತು. ಓಕೆನಾ? ನೆಕ್ಸ್ಟ್ ನಂಬರ್ ತಗೊಳ್ಳಿ, ಯು ಟೇಕ್ ಅನದರ್ ನಂಬರ್ ವಿಚ್ ಇಸ್ 11 ಡಿವೈಡೆಡ್ ಬೈ 4 ತಗೊಳ್ಳೋಣ. ಸೊ ವಾಟ್ ಯು ವಿಲ್ ಬಿ ಗೆಟಿಂಗ್? 11. ಓಕೆ, 4 4 2s ಏನಾಗುತ್ತೆ? 8. ರಿಮೈಂಡರ್ ಎಷ್ಟು ಬಂತು? 3 ಬಂತು. ಎಸ್ ಆರ್ ನೋ? ದೆನ್ ಟೇಕ್ ಅನದರ್ ನಂಬರ್ ವಿಚ್ ಇಸ್ 13 ಡಿವೈಡೆಡ್ ಬೈ 4. ನೆಕ್ಸ್ಟ್ 4 13. ಓಕೆ, 13 4 3s 12. What is the remainder you are getting? 0 1. Okay, ಇಲ್ಲಿ ನೋಡಿ, when you are getting this remainder as 1 and what is from which you are dividing, it is 4. ಅದಕ್ಕೆ ಇದನ್ನ ನಾವೇನಂತ ಕರಿತೀವಿ? 4k plus 1 type. Yes or no? It is known as what type? 4k plus 1 type. ಇಲ್ಲಿ ಬಂದಾಗ you are getting remainder 3. So that is why it is known as 4k plus 3 type. ಅರ್ಥ ಮಾಡ್ಕೊಳ್ಳಿ. Yes or no? And you come to this, ಇಲ್ಲೂ ಅಷ್ಟೇ, ರಿಮೈಂಡರ್ ಇಸ್ 3, ಇಟ್ ಇಸ್ 4k plus 3 type. Yes or no? ನೆಕ್ಸ್ಟ್ ಬನ್ನಿ, ಅಂಡ್ ಅಗೇನ್ ಯು ಆರ್ ಗೆಟಿಂಗ್ 4k plus 1 type. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿಲ್ಲ? ಎಸ್ ಆರ್ ನೋ? ಈಗ ನೋಡಿ, ಈ ರೀತಿ ಬಂದಾಗ ಆರ್ಡಲ್ಲೂ ಕೂಡ ದೇರ್ ಆರ್ 2 ವೆರೈಟೀಸ್. ಓಕೆನಾ? ಸೊ ವಿಚ್ ಆರ್ ದೋಸ್ 2 ವೆರೈಟೀಸ್? ನಾನು ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟಂಗೆ 2k plus 1 ಈ ಟೈಪಲ್ಲಿ ಯು ಆರ್ ಗೆಟಿಂಗ್ 2 ವೆರೈಟೀಸ್. ವಿಚ್ ಆರ್ ದೋಸ್ 2 ವೆರೈಟೀಸ್? ಒಂದು ಬಂದ್ಬಿಟ್ಟು 4k plus 1 ಟೈಪು. ಓಕೆ, ಇನ್ನೊಂದು ಬಂದ್ಬಿಟ್ಟು 4k plus 3 ಟೈಪು. ಸೊ 1 ಬರ್ತಾ ಇದೆ ಅಂದರೆ ಯುವರ್ ರಿಮೈಂಡರ್ ಈಸ್ 1. ಓಕೆ, 3 ಬರ್ತಿದೆ ಅಂದರೆ ಯುವರ್ ರಿಮೈಂಡರ್ ಈಸ್ 3. ಸೊ ಎವ್ರಿ ಟೈಮ್ ವೆನ್ ಯು ಡೂ ದಿಸ್ ವಿತ್ ಆಲ್ ದ ಆಡ್ ನಂಬರ್ಸ್, ನಿಮಗೆ ಬರೋದಿದೆ ಎರಡೇ ಟೈಪ್. ಐದರ್ ಯು ಗೆಟ್ ರಿಮೈಂಡರ್ ಆಸ್ 1 ಆರ್ ಯು ಗೆಟ್ ರಿಮೈಂಡರ್ ಆಸ್ 2. ದಿಸ್ ಈಸ್ ವಾಟ್ 4k ಟೈಪ್. ಸೊ 2k plus 1 ಟೈಪಲ್ಲಿ ಅರ್ಥ ಮಾಡ್ಕೊಳ್ಳಿ. 2 ಇಂದ ಯಾವಾಗ ನೀವು ಡಿವೈಡ್ ಮಾಡ್ತೀರಾ, ಸೊ ಯಾವಾಗಲೂ 1 ಆಸ್ ಅ ರಿಮೈಂಡರ್ ಲೆಫ್ಟ್ ಔಟ್ ಆಗುತ್ತೆ. ಅರ್ಥ ಆಗ್ತಿದಿಲ್ಲ? ದಟ್ ಈಸ್ ವಾಟ್ ಯು ಕಾಲ್ ಇಟ್ ಆಸ್ ಆಡ್ ಇಂಟೀಜರ್ಸ್. ಎಸ್. ಸೊ ಲೆಟ್ ಮಿ ಆಸ್ಕ್ ಯು ಅ ಕ್ವಶನ್. ಇವಾಗ ನೀವು ಕ್ಯಾಲ್ಕುಲೇಟ್ ಮಾಡಿ, ನೀವು ಯೋಚನೆ ಮಾಡಿ, ನಿಮ್ಮ ತಲೆಯನ್ನು ನೀವು ಉಪಯೋಗಿಸಲ್ಲ. ಸೊ ನೋ ವಾಟ್ ಈಸ್ ಈವನ್ ನಂಬರ್ ಪ್ಲಸ್ ಈವನ್ ನಂಬರ್? ಏನ್ ಬರುತ್ತೆ ಮಕ್ಕಳ? ಈವನ್ ನಂಬರ್ ಪ್ಲಸ್ ಈವನ್ ನಂಬರ್. ಎಸ್, ಯೋಚನೆ ಮಾಡಿ. ವಾಟ್ ಯು ಗೆಟ್? ಈವನ್ ನಂಬರ್ ಪ್ಲಸ್ ಈವನ್ ನಂಬರ್. ನೋಡಿ, ವೆರಿ ಸಿಂಪಲ್ ಮಕ್ಕಳ. ಯಾವುದೋ ಒಂದು ಈವನ್ ನಂಬರ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್, ವೇರ್ 2 ಈಸ್ ಎ ಈವನ್ ನಂಬರ್. ಓಕೆ, ನೆಕ್ಸ್ಟ್ 4 ಈಸ್ ಎ ಈವನ್ ನಂಬರ್. ಕರೆಕ್ಟ್ ಅಲ್ಲ? 2 ಈಸ್ ಎ ಈವನ್ ನಂಬರ್, 4 ಈಸ್ ಎ ಈವನ್ ನಂಬರ್. ಆಡ್ ಮಾಡಿ, ವಾಟ್ ಯು ಆರ್ ಗೆಟಿಂಗ್? ಯು ಆರ್ ಗೆಟಿಂಗ್ ಎನ್ ಈವನ್ ನಂಬರ್. ಅರ್ಥ ಆಗ್ತಿದಿಲ್ಲ? ಸೊ ವೆನ್ ಎವರ್ ಯು ಆಡ್ 2 ಈವನ್ ನಂಬರ್ಸ್, ಯು ಆಲ್ವೇಸ್ ಗೆಟ್ ಈವನ್ ನಂಬರ್. ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿಲ್ಲ? ಎಸ್ ಆರ್ ನೋ? ಏಬಲ್ ಟು ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಒಂದು ಈವನ್ ತಗೊಳ್ಳೋಣ, ಒಂದು ಆಡ್ ತಗೊಳ್ಳೋಣ. ವಾಟ್ ಈಸ್ ದ ವ್ಯಾಲ್ಯೂ ಯು ಗೆಟ್? ತಗೊಳ್ಳಿ ಒಂದು ಈವನ್ ನಂಬರ್ ವಿಚ್ ಇಸ್ 2. ಯು ಟೇಕ್ ಎನಿ ಆಡ್ ನಂಬರ್. 3 ತಗೊಳ್ಳೋಣ, ಇಲ್ಲ 1 ತಗೊಳ್ಳಿ, ನೋ ಇಶ್ಯೂಸ್. ಯು ಆರ್ ಗೆಟಿಂಗ್ 5. ಅರ್ಥ ಆಗ್ತಿಲ್ಲ? ವೆನ್ ಯು ಆಡ್ ಈವನ್ ಅಂಡ್ ಆಡ್ ನಂಬರ್, ಯು ಆರ್ ಗೆಟಿಂಗ್ ಅನ್ ಆಡ್ ನಂಬರ್. ಎನಿವೇರ್ ಯು ಆಡ್ ಈವನ್ ಅಂಡ್ ಆಡ್ ನಂಬರ್, ಯಾವಾಗಲೂ ಏನು ಸಿಗುತ್ತೆ? ಆಡ್ ನಂಬರೇ ಸಿಗುತ್ತೆ. ಅರ್ಥ ಆಗ್ತಿದೆಯಲ್ಲ? ದಿಸ್ ಈಸ್ ದ ಸೆಕೆಂಡ್ ಪಾಯಿಂಟ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಇದೆಲ್ಲ ಬೇಸಿಕ್ಸ್ ಮಕ್ಕಳಲ್ಲಿ. ಓಕೆ, ನೆಕ್ಸ್ಟ್ ಇನ್ನೊಂದು ಬರೋಣ. ಸೊ ವಿಚ್ ಇಸ್ ದ ಥರ್ಡ್ ಒನ್? ಆಡ್ ನಂಬರ್ ಪ್ಲಸ್ ಆಡ್ ನಂಬರ್ ಇಸ್ ಈಕ್ವಲ್ ಟು, ಆಡು ಮತ್ತೆ ಆಡ್ ಏನಾಗುತ್ತೆ? ಈಗ ಲೆಟ್ ಮಿ ಟೇಕ್ 1 plus 3 is equal to, you are getting 4. Yes or no? ಈಗ ಆಡು ಮತ್ತೆ ಆಡ್ನ ಆಡ್ ಮಾಡಿದ್ರೆ ಯು ಆರ್ ಗೆಟಿಂಗ್ ಆನ್ ಈವನ್ ನಂಬರ್. ಅರ್ಥ ಆಗ್ತಿದ್ಯಾ?
ಯು ಆರ್ ಗೆಟಿಂಗ್ ಆನ್ ಈವನ್ ನಂಬರ್. ಸೊ ಇಷ್ಟು ಅರ್ಥ ಮಾಡ್ಕೊಬೇಕು. ಇವನ್ ಆಡ್ ಮಾಡಿದಾಗ ಏನ್ ನಂಬರ್ ಬರುತ್ತೆ, ಇವನ್ ಆಡ್ ಆಡ್ ಮಾಡಿದಾಗ ಯಾವ ನಂಬರ್ ಬರುತ್ತೆ, ಆಡ್ ಆಡ್ ಮಾಡಿದಾಗ ಯಾವ ನಂಬರ್ ಬರುತ್ತೆ. ಓಕೆ, ಸೊ ಇದ್ರ ಮೇಲೆ ಒಂದು ಸಮ್ ಸಾಲ್ವ್ ಮಾಡೋಣ. ಲೆಟ್ ಅಸ್ ಸಾಲ್ವ್ ಒಂದು ಕ್ವಶನ್. ಮಜಾ ಬರುತ್ತೆ, ಪ್ರಾಬ್ಲಮ್ ಮಾಡಿಲ್ಲ ಅಂದ್ರೆ ಮಜಾ ಬರೋದಿಲ್ಲ. ಓಕೆ, ಸೊ ಲೆಟ್ ಮಿ ಟೇಕ್ if two integers are a and b, ಎರಡು ಇಂಟೀಜರ್ ಇದೆಯಂತೆ. ಇಂಟೀಜರ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು ಏನಂತ, a and b, and a into b is equal to odd. a ಮತ್ತೆ a into b ಏನಾಗುತ್ತೆ, ಆಡ್ ಅಂತ. then the nature of a and comma b is, ಇವೆರಡರದ್ದು ನೇಚರ್ ಏನು ಅಂತ. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ. ಇಫ್ ಟೂ ಇಂಟೀಜರ್ಸ್ a and b and a into b is equal to odd, then nature of a comma b is, ಯಾವ ನೇಚರ್ ಅಲ್ಲಿ ಇರುತ್ತೆ ಮಕ್ಕಳ? ಅರ್ಥ ಆಗ್ತಿಲ್ಲ? ಕ್ವಶನ್ ಅರ್ಥ ಆಗ್ತಾ? ಎಸ್ ಆರ್ ನೋ? ಸೊ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಕ್ವಶನ್, ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಕ್ವಶನ್ನ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳ್ಳೋಕೆ ನೋಡ್ಬೇಕು. ನೋಡಿ, ಯಾರೋ ಒಬ್ಬ ಹೇಳ್ತಾನೆ ಎರಡು ಇಂಟೀಜರ್ಸ್ ಇದೆಯಂತೆ, ಎ ಮತ್ತೆ ಬಿ ಅಂತೆ, ಅದ್ರದ್ದು ಮಲ್ಟಿಪ್ಲಿಕೇಶನ್ ಆಡ್ ಅಂತೆ. ಓಕೆನಾ? ನೇಚರ್ ಏನು ಅಂತ. ಈಗ ಫಾರ್ ಎಕ್ಸಾಂಪಲ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನನ್ಗೆ ಆಡ್ ಬರಬೇಕು. ಓಕೆನಾ? ಸೊ ತಗೊಳ್ಳಿ, ಒಂದು ನಂಬರ್ ತಗೊಳ್ಳಿ, 1 ಅಂತ ತಗೊಳ್ಳಿ. ಓಕೆ, ಇಂಟು 2 ಅಂತ ತಗೊಳ್ಳಿ. ಆಡ್ ಬರ್ತಿದ್ಯಾ? ಇಲ್ಲ, ಆಡ್ ಬರ್ತಿಲ್ಲ. ಇದೇನಿದು? ಒಂದು ಆಡ್ ನಂಬರು, ಇನ್ನೊಂದೇನು ಈವನ್ ನಂಬರ್. ಸೊ ಅರ್ಥ ಮಾಡ್ಕೊಳ್ಳಿ, ವೆನ್ ಯು ಆರ್ ಮಲ್ಟಿಪ್ಲೈಯಿಂಗ್ ಆಡ್ ಅಂಡ್ ಈವನ್, ಯು ವಿಲ್ ಆಲ್ವೇಸ್ ಗೆಟ್ ಆಡ್ ನಂಬರ್. ಅರ್ಥ ಆಗ್ತಿದ್ಯಾ? ಎಸ್ ಆರ್ ನೋ? ನೆಕ್ಸ್ಟ್ ಎರಡು ಈವನ್ ನಂಬರ್ ತಗೊಳ್ಳೋಣ. 2 1 ನಂಬರ್ ತಗೋತೀನಿ, ನೆಕ್ಸ್ಟ್ 2 1 ನಂಬರ್ ತಗೋತೀನಿ. ದಿಸ್ ಈಸ್ ಆಲ್ಸೋ ಈವನ್ ನಂಬರ್, ದಿಸ್ ಈಸ್ ಆಲ್ಸೋ ಈವನ್ ನಂಬರ್. ವಾಟ್ ಈಸ್ ದ ಪ್ರಾಡಕ್ಟ್ ಯು ಆರ್ ಗೆಟಿಂಗ್? 4 ಅಲ್ಲ? 4 ಏನು ಈವನ್ ನಂಬರ್, ಆಡ್ ನಂಬರ್ ಅಂತೂ ಅಲ್ಲ. ಈ ಕಾಂಬಿನೇಷನ್ ನಡೀತು ಮನೆಗೆ. ವಾಟ್ ಈಸ್ ದ ನೆಕ್ಸ್ಟ್ ಕಾಂಬಿನೇಷನ್? ಒಂದು 3 ತಗೋತೀನಿ, ಇನ್ನೊಂದು 5 ತಗೋತೀನಿ. ಇಸ್ ಈಕ್ವಲ್ ಟು ಏನ್ ಬರುತ್ತೆ? 15 ಬರುತ್ತೆ. 3 ಬಂದ್ಬಿಟ್ಟು ಆಡ್ ನಂಬರು, 5 ಬಂದ್ಬಿಟ್ಟು ಆಡ್ ನಂಬರು. 5 is also odd number. So what is the product of those number you are getting? Odd number. ಅರ್ಥ ಆಗ್ತಿದೆಯಲ್ಲ? ಸೊ ಈಗೇನು ನೇಚರ್ ಆಫ್ ಎ ಅಂಡ್ ಬಿ ಏನು? ಏನು ಆಡ್, ಬಿನೂ ಆಡ್. ಸೊ ಎ ಮತ್ತೆ ಬಿ ಆಡ್ ಆಗಿದ್ರೆ ದ ಪ್ರಾಡಕ್ಟ್ ಯು ಆರ್ ಗೆಟಿಂಗ್ ಈಸ್ ಆಡ್. ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಮಕ್ಕಳು. ಅರ್ಥ ಆಗ್ತಲ್ಲ? ಎಸ್ ಆರ್ ನೋ? ಓಕೆ, ಸೊ ಇಷ್ಟ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಪ್ರೈಮ್ ನಂಬರ್. Okay, so what is prime number? Prime number. So prime number andre ಏನು? So very simple and very beautiful. What is a prime number? ಇಷ್ಟು ದಿನ ನೀವು ಕಲ್ತಿರ್ತೀರ ಮಕ್ಕಳ. ಫಸ್ಟ್ ಒನ್, the number which is divisible by itself ಏನಾಗಬೇಕು? ಅದ್ರ ಜೊತೆನೆ ಅದು ಡಿವೈಡ್ ಆಗುವಂತ ನಂಬರ್ನ ವಿ ಕಾಲ್ ಇಟ್ ಆಸ್ ಪ್ರೈಮ್ ನಂಬರ್. ಆಯ್ತಾ? ಓಕೆ, ಇಟ್ಸೆಲ್ಫ್. ಅಂಡ್ ಇನ್ನೊಂದೇನು? 1. ದ ನಂಬರ್ ವಿಚ್ ಇಸ್ ಡಿವಿಸಿಬಲ್ ಬೈ ಇಟ್ಸೆಲ್ಫ್ ಅಂಡ್ 1. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ನಾನು 2 ತಗೋತೀನಿ ಅಂತ ಅನ್ಕೊಳ್ಳಿ. 2 ಬೇರೆ ನಂಬರ್ ಇಂದ ಡಿವೈಡ್ ಆಗುತ್ತಾ? ಇಲ್ಲ. ಇಟ್ ಹ್ಯಾಸ್ ಟು ಬಿ ಡಿವೈಡೆಡ್ ಬೈ 2. ನೆಕ್ಸ್ಟ್ let me take 3. 3 ಸೇಮ್ ನಂಬರ್ ಇಂದ ಡಿವೈಡ್ ಆಗುತ್ತೆ? ಎಸ್ ಆರ್ ನೋ? ಎಸ್. 3 ಇಂದನೇ ಡಿವೈಡ್ ಆಗುತ್ತೆ, ಬೇರೆ ನಂಬರ್ ಇಂದ ಡಿವೈಡ್ ಆಗೋದು ಸಾಧ್ಯ. ಲೆಟ್ ಮಿ ಕಮ್ ಟು ದ 4. 4 ನ ನಾನು ತಗೊಂಡ್ರೆ 4 ಕ್ಯಾನ್ ಬಿ ಡಿವೈಡೆಡ್ ಬೈ 2. 2 ಇಂದ 4 ಡಿವೈಡ್ ಆಗುತ್ತೆ. ಆಯ್ತಾ? ಬಿಕಾಸ್ ಇಟ್ ಹ್ಯಾಸ್ 2 ಫ್ಯಾಕ್ಟರ್ಸ್. 2 2s are 4. ಕರೆಕ್ಟ್ ಅಲ್ಲ? ಎಸ್ ಆರ್ ನೋ? ನೆಕ್ಸ್ಟ್ ನಂಬರ್ ಬಂದ್ಬಿಟ್ಟು 5 ಬರುತ್ತೆ. 5 it is dividing by itself. Yes. Next 7, next 11, next 13, next 17, next 19. ಹಂಗೆ and so on ಕಂಟಿನ್ಯೂ ಆಗ್ತಾ ಹೋಗುತ್ತೆ. The number which is divisible by itself is known as what number?
ಇಟ್ ಈಸ್ ನೋನ್ ಆಸ್ ಪ್ರೈಮ್ ನಂಬರ್. ಅರ್ಥ ಆಗ್ತಿದೆಯಲ್ಲ? ಅದರಿಂದ ಅದೇ ಡಿವೈಡ್ ಆಗಬೇಕು, ಆಗ ಮಾತ್ರ ವಿ ಕಾಲ್ ಇಟ್ ಆಸ್ ಪ್ರೈಮ್ ನಂಬರ್. ಓಕೆನಾ? ಎಸ್ ಆರ್ ನೋ? ಅರ್ಥ ಆಗ್ತಲ್ಲ? ಓಕೆ, ಸೊ ಇದ್ರ ಮೇಲೆ ಇನ್ನೊಂದು ಕ್ವಶನ್ ಕೊಡೋಣ, ಟ್ರೈ ಟು ಡೂ ಇಟ್. ಇದರಲ್ಲಿ ವಿಚ್ ಇಸ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಅಂತ ಕೇಳಿದಾಗ 2 ಇಸ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್. ವಾಟ್ ಈಸ್ 2? 2 ಇಸ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್. ಅರ್ಥ ಆಗ್ತಿದೆಯಲ್ಲ? ಇನ್ನೊಂದು ಇದ್ರ ಜೊತೆಗೆ ಇಟ್ ಈಸ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಅಂಡ್ ಆಲ್ಸೋ it is the only even prime number. ಅರ್ಥ ಆಗ್ತಿದೆಯಲ್ಲ? ಈ ಪಾಯಿಂಟ್ಸ್ ಎಲ್ಲ ನೋಟ್ ಮಾಡಿಕೊಬೇಕು ಮಕ್ಕಳ. ದಿಸ್ ಇಸ್ ವೆರಿ ಬೇಸಿಕ್ಸ್, ಫೌಂಡೇಶನ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಓಕೆನಾ? ಸೊ 2 is a smallest prime number and also it is the only even prime number. ಅರ್ಥ ಆಗ್ತಿದ್ಯಾ? ಎಸ್ ಆರ್ ನೋ? ಓಕೆ, ವಿಲ್ ಸಾಲ್ವ್ ಒನ್ ಪ್ರಾಬ್ಲಮ್ ಬೇಸ್ಡ್ ಆನ್ ದಿಸ್. ಸಮ್ಸ್ ಇಲ್ಲ ಅಂದ್ರೆ ಮಜಾ ಬರಲ್ಲ ಮಕ್ಕಳ, ಸಮ್ಸ್ ಇರಬೇಕು ಮಾಡೋದಕ್ಕೆ ವಿತ್ ದ ಕಾನ್ಸೆಪ್ಟ್. ಓಕೆ, ಇಫ್ ದ ಸಮ್ ಅಂದ್ರೆ ಅಡಿಷನ್. ಇಫ್ ದ ಸಮ್ ಆಫ್ two prime numbers is 49. Full stop. Find the sum of their reciprocal. Find the sum of their reciprocal. How beautiful it is. ನೋಡಿ, sum of two prime numbers is 49 ಅಂತ. ಅರ್ಥ ಆಗ್ತಿದ್ಯಾ? Find the sum of their reciprocals. How will you do this? Okay. ನೋಡಿ, ಸಮ್ ಅಂದ್ರೆ ಏನು? ಸಮ್ ಈಸ್ ನಥಿಂಗ್ ಬಟ್ ಅಡಿಷನ್ ಪ್ಲಸ್ ಅಲ್ವಾ? 2 ಪ್ರೈಮ್ ನಂಬರ್ಸ್ ನಿಮಗೆ ಗೊತ್ತಿಲ್ಲ. ಲೆಟ್ ಮಿ ಟೇಕ್ ಇಟ್ ಆಸ್ ಎ ಅಂಡ್ ಅನದರ್ ಇಸ್ ಬಿ ಇಸ್ ಈಕ್ವಲ್ ಟು 49. ಓಕೆನಾ? ಸೊ 2 ನಂಬರ್ನ ಆಡ್ ಮಾಡಿದ್ರೆ ಯು ಶುಡ್ ಗೆಟ್ 49. ಓಕೆ, ಅಂಡ್ ಇಟ್ ಶುಡ್ ಬಿ ಎ ಪ್ರೈಮ್ ನಂಬರ್. ನೋಡಿ, ಎಗೆ ನಾನೇನು ಮಾಡ್ತೀನಿ, ಸೊ ಕಾಂಬಿನೇಷನ್ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ವಾಟ್ ಈಸ್ ದ ಕಾಂಬಿನೇಷನ್? ಆಡ್ ಪ್ಲಸ್ ಆಡ್. ಏನ್ ಬರುತ್ತೆ? ಯು ವಿಲ್ ಗೆಟ್ ಆಡ್. ಆಡ್ ಪ್ಲಸ್ ಈವನ್ ಏನ್ ಬರುತ್ತೆ? ಆಡ್ ಪ್ಲಸ್ ಈವನ್. ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ ದಿಸ್ ಆಸ್ 1 ಮತ್ತೆ 2, 1 plus 2 ಏನ್ ಬಂತು? 3 ಬಂತು. ಓಕೆ, 3 is an odd number. ಈವನ್ ಪ್ಲಸ್ ಈವನ್ ಅಗೇನ್ ಇಟ್ ಈಸ್ ಈವನ್ ನಂಬರ್. ಅರ್ಥ ಆಗ್ತಿದೆಯಲ್ಲ? ಸಾರಿ, ಆಡ್ ಪ್ಲಸ್ ಆಡ್ ಏನ್ ಬರುತ್ತೆ? 1 plus 3 4 ಬರುತ್ತೆ. ಇಟ್ ಈಸ್ ಎ ಈವನ್ ನಂಬರ್. ಎಸ್ ಆರ್ ನೋ? ಓಕೆ, ಸೊ ಈಗ ಐ ಶುಡ್ ಗೋ ಫಾರ್, ಓಕೆ, ಈಗ ನನ್ಗೇನ್ ಸಿಕ್ಕಿದೆ? ಆಡ್ ಪ್ಲಸ್ ಆಡ್ ಇವನ್ ಬರುತ್ತೆ, ಆಡ್ ಪ್ಲಸ್ ಇವನ್ ಏನ್ ಬರುತ್ತೆ? ಆಡ್ ಬರುತ್ತೆ, ಇವನ್ ಪ್ಲಸ್ ಇವನ್ ಬರುತ್ತೆ. ನನಗೆ ಆನ್ಸರ್ ಏನ್ ಸಿಗ್ತಾ ಇದೆ? ಆಡ್ ಸಿಗ್ತಾ ಇದೆ. 49 is an odd number. ಎಸ್ ಆರ್ ನೋ? ಅಲ್ಲ, ಈಗ ವಾಟ್ ಶುಡ್ ಬಿ ಎ ಏನಾಗಿರ್ಬೇಕು? ಒಂದು ಆಡ್ ಆಗಿರ್ಬೇಕು, ಇನ್ನೊಂದು ಈವನ್ ಆಗಿರ್ಬೇಕು. ಲೆಟ್ ಮಿ ಟೇಕ್ ದಿಸ್ ಆಸ್ ಎನ ನಾನೇನಂತ ತಗೋತೀನಿ? 47 ಅಂತ ತಗೋತೀನಿ. ವೇರ್ 47 is what number? Odd number. ಎಸ್ ಆರ್ ನೋ? ಈಗ ಬಿ ನ ಏನಂತ ತಗೋತೀನಿ? ಐ ವಿಲ್ ಟೇಕ್ ಬಿ ಆಸ್ 2. ಬಿ ಏನು? ಇಟ್ ಇಸ್ ಅನ್ ಈವನ್ ನಂಬರ್. 47 plus 2 49 ಬಂತಾ? ಓಕೆನಾ? ಈಗ ಅವ್ರು ಕೇಳ್ತಿರೋದೇನು? ಫೈಂಡ್ ದ ಸಮ್ ಆಫ್ ದೇರ್ ರೆಸಿಪ್ರೋಕಲ್. ವೆರಿ ಈಸಿ. ಸೊ ಅಂದ್ರೆ ಅರ್ಥ ಏನು? ಅದ್ರದ್ದು ರೆಸಿಪ್ರೋಕಲ್ ಮಾಡ್ಬೇಕಂತೆ. ಸೊ ಐ ವಿಲ್ ಎರೇಸ್ ದಿಸ್. ಅಂದ್ರೆ 1/a ಪ್ಲಸ್ 1/b. ಅವ್ರು ಕೇಳ್ತಿರೋಂಥದ್ದು ಇದು. 1/a ಪ್ಲಸ್ 1/b ಏನಾಗುತ್ತೆ ಮಕ್ಕಳ? 1/a ಅಂದ್ರೆ 1/47 ಪ್ಲಸ್ 1 divided by 2. ಓಕೆ, now you can cross multiply 2 into 1 2 plus 47. ಓಕೆನಾ? 47 2s are 94. Okay, so what is the value you are getting? 47 plus 2 ಬಂದ್ಬಿಟ್ಟು 49 ಆಗುತ್ತೆ, ಡಿವೈಡೆಡ್ ಬೈ 94. ಸೊ ದಿಸ್ ಈಸ್ ದ ಸಮ್ ಆಫ್ ದಿ ರೆಸಿಪ್ರೋಕಲ್. ಸಮ್ ಅಂದ್ರೆ ಅಡಿಷನ್, ಅದ್ರ ರೆಸಿಪ್ರೋಕಲ್ ಮಾಡ್ತಾ ಇದ್ದೀವಿ. ಅರ್ಥ ಆಗ್ತಲ್ಲ?
Did you enjoy? Yes or no? Next, we'll solve another questions. So ಇನ್ನೊಂದು ಒಂದು ನೋಟ್ ಅಂತ ಬರ್ಕೊಂಬಿಡಿ. ಮೇಕ್ ಅ ನೋಟ್. ನೋಟು. ಸೊ ಈ ನೋಟಲ್ಲಿ ಪ್ರೈಮ್ ನಂಬರ್ಸ್ ಬಿಲೋ 100 ಎಷ್ಟು ಪ್ರೈಮ್ ನಂಬರ್ಸ್ ಇದೆ? ಈಸ್ 25. ಓಕೆ, ಅರ್ಥ ಆಗ್ತಿದಿಲ್ಲ? ಬಿಲೋ 100 ಎಷ್ಟು ಪ್ರೈಮ್ ನಂಬರ್ ಇದೆ? ಪ್ರೈಮ್ ನಂಬರ್ ಬಿಲೋ 100. ನೆಕ್ಸ್ಟ್ ಪ್ರೈಮ್ ನಂಬರ್ ಬಿಲೋ 200. ಇದು ಇಂಪಾರ್ಟೆಂಟ್ ಅಲ್ಲ, ಬಟ್ ಅಂದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇದೆಲ್ಲ ಅನುಕೂಲ ಆಗುತ್ತೆ ಮಕ್ಕಳ. ಪ್ರೈಮ್ ನಂಬರ್ ಬಿಲೋ 200, ಅಪ್ರಾಕ್ಸಿಮೇಟ್ಲಿ ಇಟ್ ಈಸ್ 40. ಟೋಟಲ್ ಆಗಿ 40 ಪ್ರೈಮ್ ನಂಬರ್ಸ್ ಇದೆ. ಎಸ್ ಆರ್ ನೋ? ಓಕೆ, ಡನ್. ಇಲ್ಲಿ ತನಕ ಅರ್ಥ ಆಗ್ತು ಅಂತ ಅನ್ಕೋತೀವಿ. ನೆಕ್ಸ್ಟ್ ಆಫ್ಟರ್ ದಿಸ್ ವಿಲ್ ಮೂವ್ ಆನ್ ಟು ಟ್ವಿನ್ ಪ್ರೈಮ್ ನಂಬರ್. ಸೊ ಎರಡು ನಂಬರ್ಸ್ ಬರುತ್ತೆ ಪ್ರೈಮ್ ನಂಬರ್ಸ್ ಅಲ್ಲಿ. ಒಂದು ಟ್ವಿನ್ ಪ್ರೈಮ್ ನಂಬರ್, ಇನ್ನೊಂದು ಕೋ ಪ್ರೈಮ್ ನಂಬರ್. ಎರಡು ಕಲ್ತಿರ್ತೀರ. ಕೋ ಪ್ರೈಮ್ ಅನ್ನೋದು ಎಲ್ಲ ಕಡೆ ಯೂಸ್ ಮಾಡಿರ್ತೀರ. ದಿಸ್ ಐ ಗೆಸ್ ಯು ಹ್ಯಾವ್ ನಾಟ್ ಯೂಸ್ಡ್. ಓಕೆನಾ? ಸೊ ಏನು ಟ್ವಿನ್ ಪ್ರೈಮ್ ನಂಬರ್ ಅಂದ್ರೆ, ಎ ಪ್ರೈಮ್ ನಂಬರ್ಸ್ whose difference is 2. ಎರಡು ಪ್ರೈಮ್ ನಂಬರ್ ಮಧ್ಯೆ ಡಿಫರೆನ್ಸ್ 2 ಇದ್ರೆ ದೆನ್ ಯು ಕಾಲ್ ಇಟ್ ಆಸ್ ಎ ಟ್ವಿನ್ ಪ್ರೈಮ್ ನಂಬರ್. ಫಾರ್ ಎಕ್ಸಾಂಪಲ್ ನಾನು ತಗೊಬೇಕಂತಂದ್ರೆ ಡಿಫರೆನ್ಸ್ 2 ಇರುವಂತದ್ದು, ಈಗ 3, 5. ಎಸ್ ಆರ್ ನೋ? 5 - 3 ಎಷ್ಟು ಬರುತ್ತೆ? ಯು ಆರ್ ಗೆಟಿಂಗ್ 2. ಅಗೇನ್ you can take 5, 7. What is the difference? It is 2. Next 11, 13. Okay, what is the difference? 2. Hange continue ಆಗ್ತಾ ಹೋಗುತ್ತೆ. And you can take another number also, 17, 19. So these are all twin prime numbers. So what is a twin prime number? Whose difference is 12. Difference na 12 ಇರುವಂತದನ್ನ you call it as twin prime number. Okay, yes or no? Okay, so we'll solve one more problem based on this. ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಕ್ವಶನ್ ಬಂದ್ಬಿಟ್ಟು 3 prime numbers of equal difference are m minus n 1, m, m plus n. Yes or no? Find 5m minus 6n. ನೋಡಿ ಮಕ್ಕಳ, you have to get into competitive approach. ಅದಕ್ಕೆ I am doing such word problems. Okay, ಇನ್ನೊಂದೇನಿದೆ ನೋಡಿ, 3 ಪ್ರೈಮ್ ನಂಬರ್ಸ್ ಅಂತೆ ಆಫ್ ಈಕ್ವಲ್ ಡಿಫರೆನ್ಸಸ್. ಓಕೆನಾ? m minus n, m, m plus n. ಫೈಂಡ್ 5m minus 6n. ಇಷ್ಟೇ ಕೇಳ್ತಿರೋದು. ನೋಡಿ, ನಾನು ಆಲ್ರೆಡಿ ಟ್ವಿನ್ ಪ್ರೈಮ್ ನಂಬರ್ ಕಾನ್ಸೆಪ್ಟ್ ನಾನು ಹೇಳ್ಕೊಟ್ಟಿದ್ದೆ. ಸೊ ವಾಟ್ ಈಸ್ ದ ಡಿಫರೆನ್ಸ್? ಯು ಗೆಟ್ 2 ಅಲ್ಲ? ನಾವು ಟೇಕ್ ಎನಿ 3 ಪ್ರೈಮ್ ನಂಬರ್ಸ್. ಅಂದ್ರೆ 3 ಒಂದು ಪ್ರೈಮ್ ನಂಬರ್. ಓಕೆ, 5 is another prime number, 7 is another prime number. Yes or no? See, 5 minus 3 ಏನು ಬಂತು? What is the difference? It is 2. 7 minus 3 ಏನು ಬಂತು? What is the difference? It is 2. Yes or no? Equal differences ಆಯ್ತಾ? Prime number of equal difference. ನೋಡಿ, 2 and 2 they have equal difference. Correct ಅಲ್ಲ? This is 2 and this is 2. Equal differences are m minus n, m, m plus n. ಈಗ ಅಲ್ಲೇ ಸಿಕ್ಬಿಡುತ್ತೆ ನೋಡಿ. Now I can take this as m minus n ಏನಾಗುತ್ತೆ? ಫಸ್ಟ್ ನಂಬರ್ ಯಾವುದು? 3. m minus n is equal to 3. ಓಕೆ, m ಏನಾಗುತ್ತೆ? It is 5. What is m plus n? m plus n is equal to, it is 7. Okay,
ಇದನ್ನ ನಾನು ಸಾಲ್ವ್ ಮಾಡಿದ್ರೆ ಯು ಗೆಟ್ m is equal to 5. n ಸಿಗುತ್ತೆ ಮಕ್ಕಳ. ಸೊ ಇಲ್ಲಿ 5 ಆಗುತ್ತೆ. 5 minus 3 is 2. n you got 2. ಅರ್ಥ ಆಗ್ತಿದೆಯಲ್ಲ? ಫೈನ್ 5m minus 6m. ಈಗ 5m minus 6n ಬೇಕಲ್ಲ. 5 into what is m? You have got 5 minus 6 into 2. 5 5s are 25 minus 6 2s are 12. So what is the answer you will be getting? 25 minus 12 ಅಂದ್ರೆ ಎಷ್ಟು ಬರುತ್ತೆ? You get 13. Yes or no? 13 is your answer. Okay, ಇಷ್ಟು ಅರ್ಥ ಆಗ್ತದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಕಾಂಪೋಸಿಟ್ ನಂಬರ್. ಓಕೆ, ಫಸ್ಟ್ ಕಾಂಪೋಸಿಟ್ ಮುಗಿಸ್ಬಿಡ್ತೀನಿ, ಆಮೇಲೆ ನಿಮಗೆ ಇದನ್ನ ಹೇಳ್ಕೊಡ್ತೀನಿ, ಅದು ಕೋ ಪ್ರೈಮ್ ನಂಬರ್. ಯಾಕಂದ್ರೆ HCF ನಾನು ಮಾಡೋದಿರುತ್ತೆ, ಅದಕ್ಕೆ ಕಾಂಪೋಸಿಟ್ ನಂಬರ್. So what is a composite number? A number having more than two factors is called as a composite number. Okay na? Sir, ಹಿಂಗಂದ್ರೆ ಏನು ಸರ್? ಹೇಳ್ತೀನಿ ಸರ್. ಈಗ ನೋಡಿ ಸರ್, 4, let me take 4. ಈ 4 ನ ನೋಡಿ, from which numbers I can divide? ಒಂದು I can divide it by 1 ಅಲ್ಲ, 1 ಇಂದ ಡಿವೈಡ್ ಮಾಡಬಹುದು 4 ನ. ನೆಕ್ಸ್ಟ್ I can divide it by 2, ಕರೆಕ್ಟಾ? ನೆಕ್ಸ್ಟ್ ಇನ್ನೊಂದು I can divide it by 4 ಇಂದಾನೆ ಡಿವೈಡ್ ಮಾಡಬಹುದು. Yes or no? ನೆಕ್ಸ್ಟ್ ಬೇರೆ ನಂಬರ್ ತಗೊಳ್ಳಿ. If I take 6 ನ ಯಾವ್ದಾದ್ರಿಂದ ಡಿವೈಡ್ ಮಾಡಬಹುದು? 1 ಇಂದ, ಇಟ್ ಇಸ್ ಡಿವಿಸಿಬಲ್ ಬೈ 1. ನೆಕ್ಸ್ಟ್ 2 ಇಂದ ಡಿವೈಡ್ ಮಾಡಬಹುದಾ? ನೆಕ್ಸ್ಟ್ 3 ಇಂದ ಡಿವೈಡ್ ಮಾಡಬಹುದಾ? 3 2s are 6, 3 ಇಂದ ಬರುತ್ತಾ? ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ನಂಬರು ವಿಚ್ ಇಸ್ 6. ಅರ್ಥ ಆಗ್ತಿದೆಯಲ್ಲ? ಎಸ್ ಆರ್ ನೋ? ಸೊ ಇಲ್ಲಿ ಫ್ಯಾಕ್ಟರ್ಸ್ ನೋಡಿ, ಇಟ್ ಈಸ್ 3, ಕರೆಕ್ಟಾ? ಮೋರ್ ದೆನ್ 2 ಇದೆಯಾ? ಇಲ್ಲಿ ನೋಡಿ, ದ ಫ್ಯಾಕ್ಟರ್ಸ್ ಇಸ್ 4. ದ ನಂಬರ್ ಹ್ಯಾವಿಂಗ್ ಮೋರ್ ದೆನ್ 2 ಫ್ಯಾಕ್ಟರ್ಸ್ ಇಸ್ ಕಾಲ್ಡ್ ಆಸ್ ಕಾಂಪೋಸಿಟ್ ನಂಬರ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿದೆ, 2 ಅನ್ನೋದು ಪ್ರೈಮ್ ನಂಬರು, 3 ಅನ್ನೋದು ಪ್ರೈಮ್ ನಂಬರ್, ಕರೆಕ್ಟ್ ಅಲ್ಲ? 2 ಅದರಿಂದನೇ ಡಿವೈಡ್ ಆಗಬೇಕು, 3 ಅದರಿಂದನೇ ಡಿವೈಡ್ ಆಗಬೇಕು. ಲೆಟ್ ಅಸ್ ಕಮ್ ಟು 4 ಏನ್ ಮಾಡಬಹುದು? 2 ಇಂದ ಡಿವೈಡ್ ಮಾಡಬಹುದು ತಾನೆ? ದೆನ್ ದಿಸ್ ಬಿಕಮ್ಸ್ ಕಾಂಪೋಸಿಟ್ ನಂಬರ್. ಇದೇನು ಪ್ರೈಮ್ ನಂಬರು, ಇದೇನು ಪ್ರೈಮ್ ನಂಬರು. 4 ವಿಲ್ ಬಿಕಮ್ ಕಾಂಪೋಸಿಟ್ ನಂಬರ್. ಇವಾಗ ಲೆಟ್ ಅಸ್ ಕಮ್ ಟು 5. 5 ಏನು? 5 ಇಸ್ ಪ್ರೈಮ್ ನಂಬರ್. ಯಾಕೆ? ಇಟ್ ಇಸ್ ಡಿವೈಡಿಂಗ್ ಬೈ ಇಟ್ ಸೆಲ್ಫ್. ನೆಕ್ಸ್ಟ್ ಕಮ್ ಟು 6. 6 is what number? Composite number. Yes or no? 3 ಇಂದ ಡಿವೈಡ್ ಮಾಡಬಹುದು, 2 ಇಂದನೂ ಡಿವೈಡ್ ಮಾಡಬಹುದು. 7 ಬನ್ನಿ, 7 ಇಂದ ಯಾವ್ದಾದ್ರು ನಂಬರ್ ಇಂದ ಡಿವೈಡ್ ಮಾಡೋಕ್ಕಾಗುತ್ತೆ? ಆಗಲ್ಲ, 7 ಇಂದನೇ ಸಾಧ್ಯ. ಅದಕ್ಕೆ ಇಟ್ ಇಸ್ ಕಾಲ್ಡ್ ಆಸ್ ಎ ಪ್ರೈಮ್ ನಂಬರ್. ನೆಕ್ಸ್ಟ್ 8 ಬನ್ನಿ, 8 ನ 4 ಇಂದ ಮಾಡಬಹುದು, 2 ಇಂದ ಮಾಡಬಹುದು. ಎಸ್ ಆರ್ ನೋ? ದೆನ್ ಇಟ್ ಇಸ್ ಎ ಕಾಂಪೋಸಿಟ್ ನಂಬರ್. ಕಮ್ ಟು 9. 9 ಇಂದ ಮಾಡಬಹುದು, 3 ಇಂದ ಡಿವೈಡ್ ಮಾಡಬಹುದಲ್ಲ? That is why it is known as composite number. The number which has more than 2 factors, meaning ಏನಂದ್ರೆ ಬೇರೆ ನಂಬರ್ ಇಂದ ಡಿವೈಡ್ ಆಗೋ ನಂಬರ್ಗಳು, ಯು ಕಾಲ್ ಇಟ್ ಆಸ್ ಎ ಕಾಂಪೋಸಿಟ್ ನಂಬರ್. ಅದರಿಂದನೇ ಡಿವೈಡ್ ಆಗುವಂತ ನಂಬರು ಯು ಕಾಲ್ ಇಟ್ ಆಸ್ ಎ ಪ್ರೈಮ್ ನಂಬರ್. ಎಸ್ ಆರ್ ನೋ? ಓಕೆ, ಡನ್? ಏಬಲ್ ಟು ಅಂಡರ್ಸ್ಟ್ಯಾಂಡ್? ಫಸ್ಟ್ HCF ಕಲ್ತ್ಕೊಂಡ್ಬಿಡೋಣ. HCF ಎಲ್ಲರಿಗೂ ಗೊತ್ತಿರುತ್ತೆ ಮಕ್ಕಳ. ಸೊ ಫೈಂಡ್ HCF ಆಫ್ 4, 8. HCF ಅಂದ್ರೆ ಏನು? ಕಾಮನ್ ತೆಗಿಯೋದು. ಇವೆರಡರಲ್ಲಿ ಏನ್ ಕಾಮನ್ ತೆಗಿಬಹುದು? 4 ಕಾಮನ್ ತೆಗಿಬಹುದಲ್ಲ? ದೆನ್ ಅದಕ್ಕೆ HCF ಇಸ್ ಈಕ್ವಲ್ ಟು 4. ಸೀದಾ. ಇಲ್ಲ ನಿಮ್ಮ ಸ್ಕೂಲ್ ಮೆಥಡ್ ಅಲ್ಲಿ ಮಾಡಬೇಕು ಅಂತಂದ್ರೆ 4, 8. ಓಕೆ, 4 ಇಂದ ಡಿವೈಡ್ ಮಾಡಿ, 4 1s 4, 4 2s. ಅಷ್ಟೇ ಅಲ್ಲ, ತಿರುಗಿ ಯು ಕೆನಾಟ್ ಡಿವೈಡ್ ಇಟ್. ಇನ್ನ ಮಾಡ್ಕೊಂಡ್ರೆ LCM ಆಗ್ಬಿಡುತ್ತೆ. ಎಲ್ಲಿಗೆ ನಿಲ್ಲುತ್ತೋ, ವೆನ್ ಯು ಗೆಟ್ 2 ಡಿಫರೆಂಟ್ ನಂಬರ್ಸ್, ಅಲ್ಲಿಗೆ ನಿಲ್ಲಿಸ್ಬೇಕು. ದೆನ್ HCF ವಿಲ್ ಬಿ ಯುವರ್ ನಂಬರ್. ನೆಕ್ಸ್ಟ್ ಫೈಂಡ್ HCF ಆಫ್, ಟ್ರೈ ಟು ಫೈಂಡ್ ದಿಸ್ ನಂಬರ್ಸ್. ನೀವೇ ಸ್ವಲ್ಪ ಟ್ರೈ ಮಾಡಿ. 4, 8, 16. ಓಕೆ, 4,
8, 16. ಸೇಮ್ ಪ್ರೊಸೀಜರ್ ಮಾಡಿ. 4, 8, 16. 4 1s 4, 4 2s 8, 4 3s 4 3s 12, 4 4s 16. ಅರ್ಥ ಆಗ್ತಿದೆಯಲ್ಲ? ನಾವು ಯು ಹ್ಯಾವ್ ಗಾಟ್ 3 ಡಿಫರೆಂಟ್ ನಂಬರ್ಸ್ ಅಲ್ವಾ? ಅಲ್ಲಿಗೆ LCM HCF ಸ್ಟಾಪ್ ಮಾಡಬೇಕು. ವಾಟ್ ಈಸ್ HCF? HCF is equal to again it is 4. ಓಕೆ, ಈಗ LCM ಬರೋಣ. LCM ಅರ್ಥ ಮಾಡಿಸ್ತೀನಿ. Now what is LCM of 2, 4, 8? ನೋಡಿ ಮಕ್ಕಳ, HCF ಅಂದ್ರೆ ಇದು. ಯಾವಾಗ ಡಿಫ್ರೆಂಟ್ ನಂಬರ್ ಬಂದ್ಬಿಡುತ್ತೋ ಆಗ ನಿಲ್ಲಿಸ್ಬಿಡ್ಬೇಕು. ಬಟ್ LCM ಅಲ್ಲಿ ಆಗ ನಿಲ್ಲಿಸೋಂಗಿಲ್ಲ. ನಾವು ಟೇಕ್ ದ LCM ಫಾರ್ ದಿಸ್. 2, 4, 8. 2 ಇಂದ ಡಿವೈಡ್ ಮಾಡಿ. 2 1s 2, 2 2s 4, 2 8s 8, 2 4s 8. ಅಗೇನ್ ಕಂಟಿನ್ಯೂ. 2 1 ಹಂಗೆ ಬರ್ಕೊಳ್ಳಿ. 2 1s 2, 2 2s 4. ನೆಕ್ಸ್ಟ್ ಅಗೇನ್ 2 ಇಂದ 1, 1, 2 1s 2. Now what is LCM? LCM is equal to 2 into 2 into 2. 2 2s 4, 4 2s 8. LCM is equal to 8. ಅರ್ಥ ಆಗ್ತಲ್ಲ? ಎಸ್ ಆರ್ ನೋ? ಇದು ಸಮ್ ಆಫ್ ದ ಸಮ್ಸ್. ಇನ್ನೊಂದು LCM ಕೊಡ್ತೀನಿ, ನೀವೇ ಮಾಡಿ. LCM ಆಫ್ 3, 6, 9. Try to solve this. ಅದಕ್ಕೆ HCF ಕಂಡಿಡಿದ್ರಿ, LCM ಕಂಡಿಡಿದ್ರಿ. ಓಕೆ ಓಕೆ, ಬೇಗ ಬೇಗ ಮಾಡಿ. ಓಕೆ, ಸೊ ಫಸ್ಟ್ ಈ ನಂಬರ್ಸ್ಗೆ ಫಸ್ಟ್ ಏನ್ ಮಾಡ್ತೀನಿ? HCF ಕಂಡಿಡ್ತೀನಿ. HCF ಆಫ್ 3, 6, 9 ಆಗಿದೆಯಾ? ಓಕೆ, ಆಗಿದ್ರೆ ಕಮೆಂಟ್ ಮಾಡ್ಬಿಡಿ. ಸೊ ಈಗ ಇದಕ್ಕೆ ಏನ್ ಮಾಡ್ಬೋದು? 3, 6, 9 ಕರೆಕ್ಟ್ ಅಲ್ಲ? 3 1s ಇಂದ ಹೋಗುತ್ತಲ್ಲ. 3 1s 3, 3 2s 6, 3 3s 9. ನೋಡಿ, ಯು ಹ್ಯಾವ್ ಗಾಟ್ ಡಿಫರೆಂಟ್ ನಂಬರ್ಸ್ ಅಲ್ವಾ? ಯಾವುದು ಡಿವೈಡ್ ಆಗೋಲ್ಲ ನೆಕ್ಸ್ಟ್ ಸೇಮ್ ನಂಬರ್ ಇಂದ. ದಟ್ ಈಸ್ ವೈ HCF ಇಸ್ ಈಕ್ವಲ್ ಟು ಎಷ್ಟು ಬಂತು? 3. ಓಕೆ, ಟೇಕ್ ದ ಕಾಮನ್ ಅಷ್ಟೇ. ನೆಕ್ಸ್ಟ್ B, LCM ಆಫ್ 3, 6, 9. If I take LCM for this, ಈಗ ನೋಡಿ 3, 6, 9 ಅಲ್ಲ? 3 1s 3, 3 2s 6, 3 3s 9. Again you have to solve this. 2 1s 1s 3s. Again 3, 1, 1, 1. So what is your LCM? LCM is equal to 3 3s 9, 9 2s 18. ಅರ್ಥ ಆಗ್ತಿದಿಲ್ಲ? ಎಷ್ಟು ಬಂತು LCM? You got 18 ಅಷ್ಟೇ. ಎಸ್ ಆರ್ ನೋ? ಏಬಲ್ ಟು ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಇನ್ನೊಂದು ತಗೊಳ್ಳೋಣ. ಇನ್ನೊಂದು ಎಕ್ಸಾಂಪಲ್. HCF ಆಫ್ 4, 8, 15. ನೋಡಿ ಮಕ್ಕಳ, ಮೂರೂ ಸೇಮ್ ನಂಬರ್ ಇಂದ ಹೋಗುತ್ತಾ? ಕ್ಯಾನ್ ಯು ಟೇಕ್ ಎನಿ ನಂಬರ್ ಕಾಮನ್? ಆಗೋದಿಲ್ಲ. ನೋಡಿ, 4 8, 4 2s 8 ಹೋಗುತ್ತೆ. ಆಯ್ತಾ? ನೆಕ್ಸ್ಟ್ 4 ಇಂದ 16 ಹೋಗುತ್ತಾ? ಲೆಕ್ಕ ಹಾಕೊಂಡೋಗಿ. 4 1s 4, 4 2s 8, 4 3s 4, 4s 16 ಬರ್ತಿದೆ. 16 ಇಲ್ಲಿಲ್ಲ. ಸೇಮ್ ನಂಬರ್ ಇಂದ 3 ಹೋಗಬೇಕು, ಹೋಗ್ತಾ ಇಲ್ಲ. ದೆನ್ ವಾಟ್ ಈಸ್ HCF? HCF ಇಲ್ಲಿ ಸ್ಟಾಪ್ ಮಾಡ್ತೀರಾ. HCF ಇಸ್ ಈಕ್ವಲ್ ಟು 1. ಅರ್ಥ ಆಗ್ತಿದೆಯಲ್ಲ? HCF ಇಸ್ ಈಕ್ವಲ್ ಟು 1. ಎಸ್ ಆರ್ ನೋ? 3 ಡಿವೈಡ್ ಆಗ್ಲಿಲ್ಲ ಸೇಮ್ ನಂಬರ್ ಇಂದ. HCF 1 ಬಂತು ಅಂದ್ರೆ ದಿಸ್ ಈಸ್ ವಾಟ್ ಯು ಕಾಲ್ ಇಟ್ ಆಸ್ ವಾಟ್ ನಂಬರ್? Co-prime number. Co-prime number. Now we'll come to the concept. What is a co-prime number? Now what is a co-prime number? Co-prime number. Okay na? Okay. So let A comma B. Let A and B be an integer. Integer ಅಂದ್ರೆ ಗೊತ್ತಿದೆ ಆಯ್ತಾ? Let A comma B be an integer. If HCF of ಎರಡು ನಂಬರ್ ಮಧ್ಯೆ ಇರೋ HCF of A comma B is equal to 1, then it is known as
ಇಟ್ ಈಸ್ ನೋನ್ ಆಸ್ ಕೋಪ್ರೈಮ್ ನಂಬರ್. ಅರ್ಥ ಆಗ್ತಿದೆಯಲ್ಲ? ಸರ್ ಎರಡೇ ನಂಬರ್ ಹಾಕೋಕ್ಕಾಗದು, ಮೂರು ಹಾಕೋಕ್ಕಾಗಲ್ವಾ? ಹಾಕೊಳ್ಳಿ ಮಕ್ಕಳ, ಏನು ಬೇಜಾರಿಲ್ಲ, 3 ನಂಬರು ಹಾಕೊಳ್ಳಿ, ಆಯ್ತಾ? ಅದು ಹೇಳ್ಕೊಡ್ತೀನಿ. ಸೊ ಇಲ್ಲ ಹಿಂಗೂ ಬರ್ಕೊಳ್ಳಿ. ಅವಾಗ ಇನ್ನೊಂದು ಇನಿಷಿಯೇಟ್ ಮಾಡ್ಬೇಕಾಗತ್ತೆ, ಎ ಕಮ ಬಿ ಕಮ ಸಿ ಅಂತ 3 ನಂಬರ್ ತಗೋಬೇಕಾಗತ್ತೆ. ಫಸ್ಟ್ ಇದು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಈಗ ನೋಡಿ, ಎಚ್ ಸಿ ಎಫ್ ಆಫ್ 2, 3. ನೋಡಿ, ಎಚ್ ಸಿ ಎಫ್ ಆಫ್ 2, 3 ವಾಟ್ ನಂಬರ್ ಇಟ್ ಈಸ್? ಕ್ಲಿಯರ್ಲಿ ಗೊತ್ತಾಗತ್ತೆ, ಎರಡೂ ನಂಬರು ಸೇಮ್ ಟೇಬಲ್ಸ್ ಇಂದ ಹೋಗಲ್ಲ. ದಟ್ ಈಸ್ ವೈ ಎಚ್ ಎಫ್ ಇಸ್ ಈಕ್ವಲ್ ಟು 1. ಅರ್ಥ ಆಗ್ತಿದೆಯಲ್ಲ? ಸೇಮ್ ಟೇಬಲ್ಸ್ ಇಂದ ಹೋಗ್ಬೇಕು. ನಾವು ಅಗೇನ್ ಎಚ್ ಸಿ ಎಫ್ ಆಫ್ 3, 5 ನೋಡಿ, ಎರಡು ಸೇಮ್ ಟೇಬಲ್ಸ್ ಇಂದ ಹೋಗುತ್ತಾ? ಹೋಗೋದಿಲ್ಲ. ಸೊ ಅಗೇನ್ ದಿಸ್ ಈಸ್ ಎಚ್ ಸಿ ಎಫ್ ಇಸ್ 1. ಅರ್ಥ ಆಗ್ತಿದೆಯಲ್ಲ? ಸೊ ಜನರಲಿ ವೆನ್ ಯು ಟೇಕ್ ಲೈಕ್ ದಿಸ್, ಇವೆರಡೂ ನಂಬರು, ದಿಸ್ ವಿಲ್ ಆಲ್ಸೋ ಬಿ ಎ ಪ್ರೈಮ್ ನಂಬರ್ ಅಂಡ್ ದಿಸ್ ವಿಲ್ ಆಲ್ಸೋ ಬಿ ಎ ಪ್ರೈಮ್ ನಂಬರ್. ಈ ಕೇಸಲ್ಲಿ ಈ ತರ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಇನ್ ಸಚ್ ಕೇಸಸ್ ಇಟ್ ವಿಲ್ ಹ್ಯಾಪನ್. ಇದು ಅಷ್ಟೇ ಪ್ರೈಮ್ ನಂಬರು ಅಂಡ್ ದಿಸ್ ಈಸ್ ಆಲ್ಸೋ ಎ ಪ್ರೈಮ್ ನಂಬರ್. ಗೊತ್ತಾಗ್ತಿದೆಯಲ್ಲ? ದಿಸ್ ಈಸ್ ವಾಟ್ ಯು ಕಾಲ್ ಇಟ್ ಎಸ್ ಎ ಪ್ರೈಮ್ ನಂಬರ್. ಎರಡೂ ಡಿವಿಷನ್ ಆಗ್ತಾ ಇಲ್ಲ ವೆನ್ ಇಟ್ ಕಮ್ಸ್ ಟು ದ ಸೇಮ್ ನಂಬರ್. ಈಗ ಇದ್ರಲ್ಲಿ ನೋಡಿ, 4 ಪ್ರೈಮ್ ನಂಬರ್ ಅಲ್ಲ, ಕಾಂಪೋಸಿಟ್ ನಂಬರ್. 8 ಕಾಂಪೋಸಿಟ್ ನಂಬರ್, ಬಟ್ ಒಂದೇ ಒಂದು ಪ್ರೈಮ್ ನಂಬರ್ ಬಂದ್ಬಿಟ್ಟಿದೆ ನೋಡಿ. ಅರ್ಥ ಆಗ್ತಿದೆಯಲ್ಲ? ಯು ಹ್ಯಾವ್ ಗಾಟ್ 1 ಪ್ರೈಮ್ ನಂಬರ್. ಈ ಒಂದು ಪ್ರೈಮ್ ನಂಬರ್ ಇಂದಾನೆ ಅಡ್ಗೆ ಇಟ್ಟಿದ್ದು. ಈಗ 4, 8 ತಗೊಂಡಿದ್ರೆ ಯು ವುಡ್ ಹ್ಯಾವ್ ಗಾಟ್ ಎಚ್ ಸಿ ಎಫ್ ಇಸ್ ಈಕ್ವಲ್ ಟು 4 ಸಿಕ್ತಿತ್ತು. ಬಟ್ ಎನಿ ಒನ್ ಪ್ರೈಮ್ ನಂಬರ್ ಬಂದ್ಬಿಟ್ರೆ, ಯಾವ್ದ್ರಲ್ಲಿ? ನಿಮ್ಮ ಎಚ್ ಸಿ ಎಫ್ ಅಲ್ಲಿ, ದೆನ್ ಇಟ್ ಬಿಕಮ್ಸ್ ಕೋ ಪ್ರೈಮ್ ನಂಬರ್. ಅರ್ಥ ಆಗ್ತಿದೆಯಲ್ಲ? ಎಸ್ ಆರ್ ನೋ? ಅರ್ಥ ಆಗ್ತಾ? ಡನ್. ಈಗ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಸ್ವಲ್ಪ ಎಕ್ಸಾಂಪಲ್ ಕೊಡ್ತೀನಿ. ಟ್ರೈ ಟು ಡೂ ದಿಸ್. ಎಚ್ ಸಿ ಎಫ್ ಆಫ್ 5, 7 ಏನ್ ಬರುತ್ತೆ ಎಚ್ ಸಿ ಎಫ್? ನೆಕ್ಸ್ಟ್ ಎಚ್ ಸಿ ಎಫ್ ಆಫ್ 2, 4, 7 ಏನ್ ಸಿಗುತ್ತೆ? ನೆಕ್ಸ್ಟ್ ಎಚ್ ಸಿ ಎಫ್ ಆಫ್ 5, 7, 9. ನೋಡಿ, ಎರಡೂ ಸೇಮ್ ನಂಬರ್ ಇಂದ ಡಿವೈಡ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ, ಇಟ್ ಈಸ್ 1 ಅಗೇನ್ 1. ನೆಕ್ಸ್ಟ್ ಈ 3 ನಂಬರ್ ಅಲ್ಲಿ ಡಿವೈಡ್ ಆಗುತ್ತಾ ಸೇಮ್ ನಂಬರ್ ಇಂದ? 3 ಆಗಲ್ಲ. ಸೊ 2 ಇಂದ ಹೋಗುತ್ತೆ 2, 4 ನ 2 ಇಂದ ಡಿವೈಡ್ ಮಾಡಬಹುದು, 7 ನ 2 ಇಂದ ಡಿವೈಡ್ ಮಾಡಕ್ಕಾಗುತ್ತಾ? ಆಗಲ್ಲ. ದೆನ್ ಅಗೇನ್ ಇಟ್ ಈಸ್ 1. ಸೊ ಇಲ್ಲೂ ಅಷ್ಟೇ ನೋಡಿ, ಈ 3 ನಂಬರ್ಸ್ 3 ಸೇಮ್ ನಂಬರ್ ಇಂದ ಡಿವಿಷನ್ ಆಗೋದಿಲ್ಲ. ದಟ್ ಈಸ್ ವೈ ಇಟ್ ಈಸ್ 1. ಆಲ್ ದಿಸ್ ಆರ್ ವಾಟ್ ಯು ಕಾಲ್ ಇಟ್ as ಎ ಕೋ ಪ್ರೈಮ್ ನಂಬರ್. ಅರ್ಥ ಆಗ್ತಿದೆಯಲ್ಲ? ಇಷ್ಟು ಅರ್ಥ ಆಗ್ತಿದೆಯಾ? ಓಕೆ, ನೆಕ್ಸ್ಟ್. I guess you have understood all these things. ಸೊ ಚಾಪ್ಟರ್ ಹೆಸರು ಬಂದ್ಬಿಟ್ಟು ರಿಯಲ್ ನಂಬರ್ಸ್. ಸರ್ ರಿಯಲ್ ನಂಬರ್ಸ್ ಮಾಡೋದ್ ಬದಲು ಏನ್ ಸರ್ ಇಷ್ಟೊಂದೆಲ್ಲ ಮಾಡ್ತಾ ಇದ್ದೀರಾ? ಎಸ್ ಮಕ್ಕಳ, ರಿಯಲ್ ನಂಬರ್ಸ್ಗೆ ಬರ್ತೀನಿ. ಈಗ ವಾಟ್ ಈಸ್ ಅ ರಿಯಲ್ ನಂಬರ್? ರಿಯಲ್ ನಂಬರ್ ಅಂತ ಅಂದ್ರೆ ನೋಡಿ, ವಿಚ್ ಇನ್ಕ್ಲೂಡ್ಸ್, ಈಗ ಇಲ್ಲಿ ತನಕ ಆಗಿದೆ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ರೇಷನಲ್ ನಂಬರ್. ರೇಷನಲ್ ನಂಬರ್ which is denoted by Q. Another is irrational number. Irrational number which is denoted by Q dash. Okay na? ರೇಷನಲ್ ನಂಬರ್ ಅಂದ್ರೆ ಏನು? ಹೆಸರೇ ಹೇಳುತ್ತೆ ನೋಡಿ. ಯಾರೋ ಒಬ್ಬ ಮಹಾನುಭಾವ ಹೇಳ್ತಾನೆ, ರೇಷಿಯೋ ಅಲ್ಲಿ ಡಿವೈಡ್ ಮಾಡ್ತಾ ಹೋಗ್ತಾನೆ. ಅರ್ಥ ಆಗ್ತಿದ್ಯಾ? ರೇಷಿಯೋ ಅಲ್ಲಿ ಏನಾಗ್ತದೆ, ಈಗ ಫಾರ್ ಎಕ್ಸಾಂಪಲ್ ಇಂಟೀಜರ್ಸ್ ನ ತಗೋತಾನೆ. ಯಾವ್ದೋ ಎರಡು ಇಂಟೀಜ್ 2 ಡಿವೈಡೆಡ್ ಬೈ 3, 4 ಡಿವೈಡೆಡ್ ಬೈ 5, ಈ ರೀತಿ ಯಾವ್ದೋ ಒಂದು ಇಂಟೀಜರ್ಸ್ ನ ತಗೋತಾನೆ, ಡಿವೈಡ್ ಮಾಡ್ತಾ ಹೋಗ್ತಾನೆ. ಈ ಫಾರ್ಮೆಟ್ ಅಲ್ಲಿ ಬರೋದೆ, ಈ ರೇಷಿಯೋ ಫಾರ್ಮೆಟ್ ಅಲ್ಲಿ ಬರುವಂತ ನಂಬರ್ಸ್ ಅನ್ನ ಏನ್ ಕಂಡುಹಿಡಿತಾನೆ? ಅದನ್ನೇ ರೇಷನಲ್ ಅಂತ ಮಾಡೋ ನಂಬರ್ಸ್. ರೇಷಿಯೋ ಅಲ್ಲಿರೋ ನಂಬರ್ ರೇಷನಲ್ ನಂಬರ್ಸ್. ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಸೊ ಇದನ್ನ ಹೆಂಗ್ ಬರೀತೀರಾ ಅಂತಂದ್ರೆ, ಇಫ್ ಪಿ ಅಂಡ್ ಕ್ಯೂ, ಆಮೇಲೆ ಅದು ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತೀರಾ. ಇದು ಕ್ಯಾಪಿಟಲ್ ಪಿ, ಇದು ಇನ್ನೊಂದು ಸ್ಮಾಲ್ ಪಿ ಅಂಡ್ ಸ್ಮಾಲ್ ಕ್ಯೂ. ಅರ್ಥಕ್ಕೆ, ಇಫ್ ಪಿ ಅಂಡ್ ಕ್ಯೂ ಆರ್ ಇಂಟೀಜರ್ಸ್, ಓಕೆನಾ? ರೇಷನಲ್ ನಂಬರ್ಸು ಯಾವ ಫಾರ್ಮ್ ಅಲ್ಲಿ ಇರುತ್ತೆ? ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ಫಾರ್ಮ್.
ಕಾಮ ವೇರ್ ಕ್ಯೂ ನಾಟ್ ಈಕ್ವಲ್ ಟು 0. ಕ್ಯೂ 0ಗೆ ಈಕ್ವಲ್ ಆಗಬಾರ್ದು. 0ಗೆ ಈಕ್ವಲ್ ಆದ್ರೆ ಏನಾಗುತ್ತೆ, ಇಟ್ ಬಿಕಮ್ಸ್ ಅನ್ಡಿಫೈನ್ಡ್. ಸೊ ಎನಿಥಿಂಗ್ ಡಿವೈಡೆಡ್ ಬೈ 0 ಈಸ್ ಅನ್ ಅನ್ಡಿಫೈನ್ಡ್ ನಂಬರ್, ಇದಕ್ಕೆ ವ್ಯಾಲಿಡ್ ಇಲ್ಲ. ಸೊ ಅದಕ್ಕೆ ಕ್ಯೂ ಶುಡ್ ಬಿ ನಾಟ್ ಈಕ್ವಲ್ ಟು 0. ಈ ಫಾರ್ಮೆಟ್ ಅಲ್ಲಿ ಯಾವ್ದು ಬರುತ್ತೋ ದೆನ್ ಇಟ್ ಈಸ್ ನೋನ್ ಆಸ್ ರೇಷನಲ್ ನಂಬರ್ಸ್. ಅರ್ಥ ಆಗ್ತಿದೆಯಲ್ಲ? ಓಕೆ. ಓಕೆ. ನೌ ವಾಟ್ ಈಸ್ ಅನ್ ಇರ್ರೇಷನಲ್ ನಂಬರ್? ಸೊ ಇದನ್ನ ಹಿಂಗೂ ಬರೀಬಹುದು. ನಾನು ಇನ್ನೊಂದು ರೆಪ್ರೆಸೆಂಟೇಷನ್ ಮಾಡಬೇಕಂದ್ರೆ ಕ್ಯೂ ವಿಚ್ ಇಸ್ ಈಕ್ವಲ್ ಟು ಓಕೆ ಪಿ ಬೈ ಕ್ಯೂ ಕಮ ಪಿ ಕಮ ಕ್ಯೂ ಕಮ ಪಿ ಕಮ ಕ್ಯೂ ಬಿಲಾಂಗ್ಸ್ ಟು ಇಂಟೀಜರ್ ಕಮ ವೇರ್ ಕ್ಯೂ ನಾಟ್ ಈಕ್ವಲ್ ಟು 0. ಓಕೆ. ಸೊ ಯು ಕ್ಯಾನ್ denote like this also, where q ಅಂದ್ರೆ ಏನು, ರೇಷನಲ್ ನಂಬರ್ which is of the form p by q. p and q belongs to integers. So comma where q should not be equal to 0. ಓಕೆನಾ? ಅರ್ಥ ಆಗ್ತಲ್ಲ? ಈಗ ಈ ರೇಷನಲ್ ನಂಬರ್ ಅಲ್ಲಿ ಏನಾಗುತ್ತೆ, p by q ಫಾರ್ಮ್ ಅಂತ ಆಲ್ರೆಡಿ ಹೇಳಿದೆ. ಸೊ ಲೆಟ್ us take some example. Now if I take 4 divided by 3 belongs to q, first number. Second number 6 divided by 5 belongs to q. Now you try to divide this. Division ಮಾಡಿ ಏನು ಬರುತ್ತೆ ಮಕ್ಕಳ? 3 next to 3 1s are 3 ಕರೆಕ್ಟಾ? ಅಗೇನ್ 1 ಬಾಕಿ ಪಾಯಿಂಟ್ ಹಾಕಿ ನೆಕ್ಸ್ಟ್ 0 ಆ್ಯಡ್ ಮಾಡ್ಕೊಳ್ಳಿ. 3 3s are 9 0 9 ಅಗೇನ್ 1. ಓಕೆ. ನೆಕ್ಸ್ಟ್ ತಿರ್ಗಾ 1 ಬಂತು, ಸಾರಿ ಇದು 1.3 ಕರೆಕ್ಟ್ ಅಲ್ಲ? ನೆಕ್ಸ್ಟ್ ಅಗೇನ್ 3 0 ಹಾಕೊಳ್ಳಿ. 3 3s are 9. ಓಕೆ. ಅಗೇನ್ ಯು ವಿಲ್ ಗೆಟ್ 0 9. ಇಟ್ ಅಗೇನ್ ಕಂಟಿನ್ಯೂಸ್ 0.333333 ಕಂಟಿನ್ಯೂ ಆಗ್ತಾ ಹೋಗುತ್ತೆ ಆಫ್ಟರ್ ಡೆಸಿಮಲ್. ದಿಸ್ ಈಸ್ ವಾಟ್ ಯು ಕಾಲ್ ಇಟ್ ಎಸ್ 1.3 ರೆಕರಿಂಗ್ ಅಂತ ಬರೆಯುವಂಥದ್ದು. ಯು ರೈಟ್ ಇಟ್ ಆಸ್ 1.3 ರೆಕರಿಂಗ್. ಅರ್ಥ ಆಗ್ತಿದೆಯಲ್ಲ? ಸೊ ಅಂದ್ರೆ ಮೀನಿಂಗ್ ಏನು, ಇದರಲ್ಲಿ ಆಫ್ಟರ್ ಡೆಸಿಮಲ್ ದ ನಂಬರ್ ಈಸ್ ಗೆಟಿಂಗ್ ರಿಪೀಟೆಡ್, ನಂಬರ್ ರಿಪೀಟ್ ಆಗ್ತಿದೆ, ದಟ್ ಇಸ್ ಅಂದ್ರೆ ರೆಕರಿಂಗ್. ದಟ್ ಈಸ್ ವಾಟ್ ಯು ಕಾಲ್ ಇಟ್ ಎಸ್ ಆಫ್ಟರ್ ಡೆಸಿಮಲ್. ಆಫ್ಟರ್ ಡೆಸಿಮಲ್ ದ ನಂಬರ್ ರಿಪೀಟ್ಸ್, ದ ನಂಬರ್ ರಿಪೀಟ್ಸ್. ಈಗ ಲೆಟ್ us come to 6 divided by 5. ಓಕೆನಾ? ಈ 6 divided by 5 ಅಲ್ಲಿ ಮಾಡಿದ್ರೆ ಇದನ್ನ ಅಳಿಸ್ತೀನಿ ನಾನು, or else I can do here 6 divided by 5 ಏನ್ ಬರುತ್ತೆ? 6 divided by 5 6 5 ಇಂದ ಡಿವಿಷನ್ 6 1s 6 5 1s 5 ಇದು 0 1 ಅಗೇನ್ 10. ನೆಕ್ಸ್ಟ್ ಏನಾಗುತ್ತೆ, ಪಾಯಿಂಟ್ ಹಾಕೊಳ್ಳಿ. 5 2s 10 10 ಬಂದ್ಬಿಡ್ತು 0, ಎಂಡ್ ಆಗೋಯ್ತು. ನಂಬರ್ ಎಂಡ್ಸ್ ಆಫ್ಟರ್ ಡೆಸಿಮಲ್. ಆಫ್ಟರ್ ಡೆಸಿಮಲ್ ಆಯ್ತಾ? ಇಟ್ ಎಂಡ್ಸ್. ಇಟ್ ಎಂಡ್ಸ್ ಅಂದ್ರೆ ಏನು? ಟರ್ಮಿನೇಟ್. ಟರ್ಮಿನೇಟ್. ಅರ್ಥ ಆಗ್ತಿದೆಯಲ್ಲ? ಟರ್ಮಿನೇಟ್. ಎಸ್ ಆರ್ ನೋ? ಸೊ ದಟ್ ಈಸ್ ವಾಟ್ ದ ಮೀನಿಂಗ್ ಆಫ್ ರೇಷನಲ್ ನಂಬರ್. ಆಫ್ಟರ್ ಡೆಸಿಮಲ್ ಒಂದು ಟರ್ಮಿನೇಟ್ ಆಗ್ಬೇಕು ಅಂದ್ರೆ ಎಂಡ್ ಆಗ್ಬೇಕು, ಆಫ್ಟರ್ ಡೆಸಿಮಲ್ ರಿಪೀಟ್ ಆಗ್ಬೇಕು. ಓಕೆನಾ? ಹಿಂಗ್ ಬರೀಬಹುದು ಇದಕ್ಕೆ. ದ ನಂಬರ್ ಆಫ್ಟರ್ ಡೆಸಿಮಲ್ ಟರ್ಮಿನೇಟಿಂಗ್ ಅಂಡ್ ರೆಕರಿಂಗ್, ಏನೋ TR ಅಂತ ಬರ್ಕೊಳ್ಳಿ. ಟರ್ಮಿನೇಟಿಂಗ್ ಅಂಡ್ ರೆಕರಿಂಗ್. ರೆಕರಿಂಗ್ ಅಂದ್ರೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಟರ್ಮಿನೇಟ್ ಅಂದ್ರೆ ಎಂಡ್ ಆಗೋಗುತ್ತೆ. ಸಚ್ ಎ ನಂಬರ್ ಈಸ್ ನೋನ್ ಆಸ್ ರೇಷನಲ್ ನಂಬರ್. ಅರ್ಥ ಆಗ್ತಿದ್ದಿಲ್ಲ? ಸಚ್ ಎ ನಂಬರ್ ಈಸ್ ನೋನ್ ಆಸ್ ರೇಷನಲ್ ನಂಬರ್. ಈಗ ಇರ್ರೇಷನಲ್ ನಂಬರ್ಗೆ ಬರೋಣ. ಈಗ ಡೆಸಿಮಲ್ ನಂಬರ್ಸು, ಫ್ರಾಕ್ಷನ್ ನಂಬರ್ಸು, ಫ್ರಾಕ್ಷನ್ ಅಲ್ಲಿ ರೇಷಿಯೋ ಅಲ್ಲಿ ಇರುವಂತ ನಂಬರ್ಸ್ ರೇಷನಲ್ ನಂಬರ್ಸ್ ಅಂತ ಕರೆದ್ಬಿಟ್ಟು, ಹಂಗೆ ಏನಾಯ್ತು ಅಂತಂದ್ರೆ ಇದೇ ರೀತಿ ಯಾರೋ ಒಬ್ಬ ಹುಚ್ಚನ್ ತರ ಬಿದ್ಬಿಡ್ತಾನೆ, ಏನೋ ಡಿವಿಷನ್ ಮಾಡ್ಕೊಂಡು ಆಗ ಸಿಗೋಂತ ನಂಬರ್ ನೋಡಿ 22 divided by 7. ಆಗ ಸಿಗೋಂತ ನಂಬರೇ 22 divided by 7.
ಒಂದು ಮನೆ ಸ್ಟಾರ್ಟಿಂಗ್ ಕಾರ್ನರ್ ಇಂದ ಬರ್ಕೊಂಡು ಹೋಗ್ತಾನೆ ಬರ್ಕೊಂಡು ಹೋಗ್ತಾ 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 ಮನೆ ಆಚೆ ತನಕ ಬಂದ್ಬಿಡ್ತಾನೆ. ಅವಾಗೆಲ್ಲ ಅವಾಗಿನ ಕಾಲದಲ್ಲೆಲ್ಲ ಬುಕ್ಕು ಇದೆಲ್ಲ ಇರಲಿಲ್ಲ, ಗೋಡೆ ಮೇಲೆ ಬರೆಯೋರು, ಅರ್ಥ ಆಗ್ತಿದೆಯಲ್ಲ. ಮನೆ ಗೋಡೆ ಒಳಗಡೆಯಿಂದ ಬರ್ಕೊಳಕ್ ಶುರು ಮಾಡಿದವನು ಆಚೆ ಬರ್ತಾನೆ. ಆಚೆ ಬಂದ್ರೂ ನಂಬರ್ ಮುಗಿತಾನೆ ಇಲ್ಲ. ಇಟ್ ಈಸ್ ಅಗೇನ್ ಕಂಟಿನ್ಯೂಷನ್ ಆಗ್ತಾನೆ ಇದೆ. ಸೇಮ್ ನಂಬರ್ ಒಂದು ರಿಪೀಟ್ ಆಗ್ತಿಲ್ಲ, ಬೇರೆ ಬೇರೆ ನಂಬರ್. ಯಾವಾಗ ವಿನ್ ದೇ ಸ್ಟಾರ್ಟೆಡ್ ಡೂಯಿಂಗ್ 22/7, ದೆನ್ ಆಗ ಹೊಸ ನಂಬರ್ ಬರುವಂಥದ್ದು ಉತ್ಪತ್ತಿ ಆಗುವಂಥದ್ದು ಬಂದು ಇರ್ರೇಷನಲ್ ನಂಬರ್. ಏನಾಗುತ್ತೆ, ದಿಸ್ ನಂಬರ್ ಈಸ್ ನಾಟ್ ರಿಪೀಟ್ ಆಗೋದಿಲ್ಲ ಅಂಡ್ ಟರ್ಮಿನೇಟು ಆಗಲ್ಲ. ಸೊ ಅಂದ್ರೆ ಮೀನಿಂಗ್ ಏನು, ನಾನ್ ಟರ್ಮಿನೇಟಿಂಗ್ ಅಂದ್ರೆ ಎಂಡ್ ಆಗೋದಿಲ್ಲ, ಅರ್ಥ ಆಗ್ತಿದೆಯಲ್ಲ. ಅವಾಗ 1.2 ಟರ್ಮಿನೇಟ್ ಆಗೋಗ್ತು, ಆಫ್ಟರ್ ಡೆಸಿಮಲ್ ಎಂಡ್ ಆಗೋಯ್ತು. ಆಫ್ಟರ್ ಡೆಸಿಮಲ್ ನಾನ್ ಟರ್ಮಿನೇಟಿಂಗ್, ನಾನ್ ರೆಕರಿಂಗ್ ಅಂದ್ರೆ ಸೇಮ್ ನಂಬರು ರಿಪೀಟ್ ಆಗಲ್ಲ. ಸಚ್ ಎ ನಂಬರ್ ಈಸ್ ಕಾಲ್ಡ್ ಆಸ್ ಇರ್ರೇಷನಲ್ ನಂಬರ್. ನಾನ್ ಟರ್ಮಿನೇಟಿಂಗ್, ನಾನ್ ರೆಕರಿಂಗ್, such a number is called as what number? Irrational number. ಅರ್ಥ ಮಾಡ್ಕೊಳ್ಳಿ. ಯಾವ್ದು ಸರ್ ಎಕ್ಸಾಂಪಲ್ಸ್, ರೂಟ್ ನಂಬರ್ಸ್, √2, √3, √5, ರೂಟ್ ಅಲ್ಲಿರೋ ಪ್ರೈಮ್ ನಂಬರ್ಸ್, ಇದನ್ನ ನೆನ್ಪಿಟ್ಕೊಳ್ಳಿ ಫಸ್ಟ್. ರೂಟ್ ಅಲ್ಲಿರೋ ಪ್ರೈಮ್ ನಂಬರ್ಸ್. ದೆನ್ ಅದಾದ್ಮೇಲೆ ಪೈ ಅಂದ್ರೆ ಆಗ್ಲೇ ಹೇಳಿದೆ, ಇಟ್ ಈಸ್ ನಥಿಂಗ್ ಬೈ 22/7. ಇದೇ ನಂಬರ್ನೇ ಪೈ ಅಂತ ಆಮೇಲೆ ಕಂಡುಹಿಡಿಯೋದು. ಆಮೇಲೆ ಈ ವ್ಯಾಲ್ಯೂ, ಏನು 2.14 ಬರುತ್ತೆ, ಆಯ್ತಾ. ದಟ್ ಈಸ್ ಈ ವ್ಯಾಲ್ಯೂ. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ಅದನ್ನ ಕರಿತೀವಿ, ಇನ್ ಫ್ಯೂಚರ್ ಅಲ್ಲಿ ಕಲಿತೀರಾ. ದೀಸ್ ನಂಬರ್ಸ್ ಆರ್ ಕಾಲ್ಡ್ ಆಸ್ ಇರ್ರೇಷನಲ್ ನಂಬರ್ಸ್. ಅರ್ಥ ಆಗ್ತಿಲ್ಲ. ಇವಾಗ ನ್ಯಾಚುರಲ್ ನಂಬರ್ ಅಂದ್ರೆ ಏನು ಸರ್, ನಾನು ಆಗ್ಲೇ ಹೇಳ್ಕೊಟ್ಟಂಗೆ ನಿಮ್ಗೆ ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಫಸ್ಟ್ ಟುಡೇ ಐ ವಿಲ್ ಡೂ ದ ಕಾನ್ಸೆಪ್ಟ್, ನೆಕ್ಸ್ಟ್ ಐ ವಿಲ್ ಓನ್ಲಿ ಸಾಲ್ವ್ ದ ಪ್ರಾಬ್ಲಮ್ಸ್. ಅರ್ಥ ಆಗ್ತಿದ್ಯಾ? ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಸೊ ಈಗ ನ್ಯಾಚುರಲ್ ನಂಬರ್ಸ್ ಹೇಳ್ಕೊಟ್ಟೆ, ಆಯ್ತಾ. ನೆಕ್ಸ್ಟು ಹೋಲ್ ನಂಬರ್ಸ್ ಹೇಳ್ಕೊಟ್ಟೆ, ನೆಕ್ಸ್ಟು ಇಂಟೀಜರ್ಸ್ ಹೇಳ್ಕೊಟ್ಟೆ, ಎಸ್ ಆರ್ ನೋ ಆರ್ ಝೆಡ್ ಅಂತಾನು ಬರೀಬಹುದು. ನೆಕ್ಸ್ಟು ರೇಷನಲ್ ನಂಬರ್ಸ್ ಹೇಳ್ಕೊಟ್ಟೆ, ನೆಕ್ಸ್ಟು ಇರ್ರೇಷನಲ್ ನಂಬರ್ಸ್ ಹೇಳ್ಕೊಟ್ಟೆ. ಇಷ್ಟೂ ನಂಬರ್ಸ್ನ ವಾಟ್ ಯು ಕಾಲ್ ಇಟ್ ಆಸ್ ರಿಯಲ್ ನಂಬರ್ಸ್. ಇಷ್ಟೂ ನಂಬರ್ಸ್ನ ಏನಂತ ಕರಿತೀರಾ? ರಿಯಲ್ ನಂಬರ್ಸ್ ಅಂತ ಕರಿತೀರಾ. ಅರ್ಥ ಆಗ್ತಿದೆಯಲ್ಲ? ಎಸ್ ಆರ್ ನೋ? ಆಲ್ ದೀಸ್ ನಂಬರ್ಸ್ ಆರ್ ನೋನ್ ಆಸ್ ರಿಯಲ್ ನಂಬರ್ಸ್. ಸೊ ಇಷ್ಟು ಕಾನ್ಸೆಪ್ಟ್ ಇವತ್ತಿಗೆ, ಅಂಡ್ ಐ ವಿಲ್ ಎಕ್ಸ್ಪ್ಲೇನ್ ಯು ನೆಕ್ಸ್ಟ್ ಕ್ಲಾಸಲ್ಲಿ HCF ಇದೆಲ್ಲ ಹೇಳ್ಕೊಡ್ತೀನಿ. ವಿಲ್ ಡೂ ಸಮ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಿಸ್. ಇದು ಕಾನ್ಸೆಪ್ಟ್, ಯು ಹ್ಯಾವ್ ಟು ಫಸ್ಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಓಕೆ.